Hello everyone. ಈ ವಿಡಿಯೋದಲ್ಲಿ objectives of auditing ಅನ್ನ ಸ್ಟಡಿ ಮಾಡೋಣ. Right? In the objectives of auditing are classified as under. Right? ಮುಖ್ಯವಾಗಿ auditing ನ ಉದ್ದೇಶಗಳು ಅವುಗಳನ್ನ 3 ಪ್ರಕಾರದಲ್ಲಿ ಡಿವೈಡ್ ಮಾಡ್ತಾರೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಮೇನ್ ಆರ್ ಪ್ರೈಮರಿ objectives, subsidiary or secondary objectives and specific objectives. ರೈಟ್, ನೀವು ಇಲ್ಲೊಂದು ಚಾರ್ಟ್ ಅನ್ನ ನೋಡ್ಬೋದು, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮೇನ್ objectives ಬಂದ್ಬಿಟ್ಟು ಪ್ರೈಮರಿ, ಸೆಕೆಂಡರಿ ಆಬ್ಜೆಕ್ಟ್ ಅಂಡ್ ಸ್ಪೆಸಿಫಿಕ್ ಆಬ್ಜೆಕ್ಟ್. ಸೊ ಪ್ರೈಮರಿ ಆಬ್ಜೆಕ್ಟ್ ಅಲ್ಲಿ ಪ್ರೈಮರಿ ಟಾಸ್ಕ್ಗಳು ಇರ್ತವೆ, ಜಸ್ಟ್ ಲೈಕ್ ಇಂಟರ್ನಲ್ ಚೆಕಿಂಗ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಅಂಡ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡೋದಾಗಿರ್ಬೋದು. ಸೊ ಫೈನಲಿ ರಿಪೋರ್ಟಿಂಗ್ ಅನ್ನು ಕೊಡುವಂತ ಟಾಸ್ಕ್ ಇರುತ್ತೆ. ಇನ್ನು ಸೆಕೆಂಡರಿ ಆಬ್ಜೆಕ್ಟಿವ್ ಅನ್ನ 2 ಟೈಪ್ಸ್ ಅಲ್ಲಿ ಕ್ಲಾಸಿಫೈ ಮಾಡ್ತಾರೆ. ದಟ್ ಈಸ್ ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್, ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್. Right? So detection and prevention of errors ಅಲ್ಲಿ again 2 types ಬರ್ತವೆ, that is clerical errors and error of principle. So clerical errors ಅಲ್ಲಿ ಮತ್ತೆ types ಬರ್ತವೆ, that is error of duplication, error of commission, error of omission and compensating error ಅಂತ ಹೇಳಿ. ನೀವು detection and prevention of frauds ಅಲ್ಲಿ 2 types, misappropriation ಆಮೇಲೆ misappropriation of accounts. So misappropriation ಯಾವ ಫಾರ್ಮ್ ಅಲ್ಲಿ ಆಗ್ತಾವ ಅಂತಂದ್ರೆ misappropriation of cash, misappropriation of goods. Okay, this is what objectives of auditing na chart, right? So you want to detail agi study ಮಾಡೋದಾದ್ರೆ main or primary objectives. The main or primary object of audit is to verify the accounts and to report whether the balance sheet and profit and loss account have been drawn properly according to the Companies Act and whether the exhibited true and fair view of the state of affairs of the concern, right? So what is the main or primary objective of the auditor? The auditor verified the accounts and report. So account ಅನ್ನ verify ಮಾಡ್ತಾನೆ, ಆಮೇಲೆ report ಅನ್ನ ಮಾಡ್ತಾನೆ. So ರಿಪೋರ್ಟ್ ಅಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಂಪ್ನೀಸ್ ಆಕ್ಟ್ ಪ್ರಕಾರನೇ ರೆಕಾರ್ಡ್ ಮಾಡಿದಾರೋ ಇಲ್ಲೋ, ಅಥವಾ ಜೊತೆಗೆ ಅದು ಸರಿಯಾದ ಟ್ರೂ ಅಂಡ್ ಫೇರ್ ವ್ಯೂ, ಸೊ ಕರೆಕ್ಟ್ ಆಸ್ ಇಟ್ ಈಸ್ ಡೇಟಾ ರೆಕಾರ್ಡ್ ಮಾಡಿದ್ರು ಅದೇ ಇನ್ಫಾರ್ಮೇಶನ್ ಕೊಡ್ತಾ ಇದೀನೋ ಇಲ್ಲೋ ಅನ್ನೋದನ್ನ ರಿಪೋರ್ಟ್ ಮಾಡುವಂತ ಕೆಲಸವನ್ನ ಯಾರು ಮಾಡ್ತಾರೆ ಅಂತಂದ್ರೆ ಆಡಿಟರ್ ಮಾಡ್ತಾರೆ, ರೈಟ್? Then following are the primary objectives of auditing. So first primary object ಬಂದ್ಬಿಟ್ಟು he should examine the system of internal check, right? So internal check ಅನ್ನ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ books of accounts ಅನ್ನ ಚೆಕ್ ಮಾಡೋದ್ರ ಮೂಲಕ ಅಥವಾ ವೆರಿಫೈ ಮಾಡೋದ್ರ ಮೂಲಕ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ರೆಕ್ಟಿಫೈ ಮಾಡೋದ್ರ ಮೂಲಕ ಏನಪ್ಪಾ ಅಂತಂದ್ರೆ ಇಂಟರ್ನಲ್ ಚೆಕ್ ಅನ್ನ ಆಡಿಟರ್ ಮಾಡ್ತಾರೆ. And second objective ಬಂದ್ಬಿಟ್ಟು he should check the numerical accuracy of the books of accounts by verification of posting, costing and balancing etc, right? So numerical accuracy, so record ಮಾಡಿರುವಂತಹ ಇನ್ಫಾರ್ಮೇಶನ್ ಅಲ್ಲಿ ಏನ್ ನಂಬರ್ಸ್ ಇರ್ತಾವಲ್ಲ ಅಥವಾ ಅಮೌಂಟ್ಸ್ ಇರ್ತಾವಲ್ಲ ಅವನ್ನ ಕರೆಕ್ಟ್ ಆಗಿ ರೆಕಾರ್ಡ್ ಮಾಡಿದಾರೋ ಇಲ್ವೋ, ಸೊ ಅದನ್ನ ವೆರಿಫೈ ಮಾಡೋದಕ್ಕೆ ಯಾವ ತರ ಹೆಲ್ಪ್ ಅನ್ನ ತಗೋತಾರೆ ಅಂತಂದ್ರೆ ಪೋಸ್ಟಿಂಗ್ ಏನ್ ಮಾಡಿರ್ತಾರಲ್ವಾ ಲೆಡ್ಜರ್ ಅಕೌಂಟ್ ಅಲ್ಲಿ, ಆಮೇಲೆ ಕಾಸ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಆಗಿರ್ಬೋದು, ಆಮೇಲೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರೆಕಾರ್ಡ್ ಮಾಡಿರುವಂತಹ ಇನ್ಫಾರ್ಮೇಶನ್ಸ್ ಅನ್ನ ವೆರಿಫೈ ಮಾಡಿ ನ್ಯೂಮೆರಿಕಲ್ ಅಕ್ಯುರಸಿ, ಸೊ ನಂಬರ್ಸ್ ಅಕ್ಯುರಸಿ ಕರೆಕ್ಟ್ ಆಗಿದೆ ಅಂತ ಹೇಳಿ ಚೆಕ್ ಮಾಡ್ತಾರೆ. ದೆನ್ ಥರ್ಡ್ ಒನ್ ಬಂದ್ಬಿಟ್ಟು ವೆರಿಫೈ ದ ಆಥೆಂಟಿಸಿಟಿ ಅಂಡ್ ವ್ಯಾಲಿಡಿಟಿ ಆಫ್ ಟ್ರಾನ್ಸಾಕ್ಷನ್ಸ್ entered into books with the relevant supporting document, right? So verify the authenticity and validity of transactions. So companies ಗಳು ಏನ್ ಬುಕ್ಸ್ ಅಲ್ಲಿ ರೆಕಾರ್ಡ್ ಮಾಡಿರ್ತಾರಲ್ವಾ ಟ್ರಾನ್ಸಾಕ್ಷನ್ಸ್, ಸೊ ಅವು ದೃಢೀಕೃತವಾಗಿದಾವೋ ಇಲ್ವೋ ಅಥವಾ ಕರೆಕ್ಟ್ ಆಗಿದಾವೋ ಇಲ್ವೋ, ಸೊ ವ್ಯಾಲಿಡಿಟಿಯನ್ನ ಹೊಂದಿದಾವೋ ಇಲ್ವೋ ಅಂತ ಹೇಳಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡೋದ್ರ ಮೂಲಕ ಸೊ ಅದು ಆಥೆಂಟಿಕ್ ಆಗಿದೆನೋ ಅಥವಾ ವ್ಯಾಲಿಡ್ ಆಗಿದೆನೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ತಾರೆ. Then ascertain that a proper distinction has been made between the item of capital nature and the revenue nature. So right, so capital nature ಅಂತಂದ್ರೆ ಸ್ವಲ್ಪ ಫಿಕ್ಸ್ಡ್ ಅಸೆಟ್ಸ್ ಅಥವಾ ಲಾಂಗ್ ಟರ್ಮ್ ಬೆನಿಫಿಟ್ ಪರ್ಪಸ್ಗೆ ಎಕ್ಸ್ಪೆಂಡಿಚರ್ ಅನ್ನ ಮಾಡಿರ್ತಾರೆ ಕಂಪನಿಗಳು. ಆಮೇಲೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಂದ್ರೆ ಪರ್ ಇಯರ್, ಆಮೇಲೆ ಸ್ಮಾಲ್ ಐಟಮ್ಸ್ ಮೇಲೆ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ. ಸೊ ಎರಡು ಎಕ್ಸ್ಪೆನ್ಸಸ್ ಅಥವಾ ಇನ್ಕಮ್ ಅಲ್ಲಿ ಇನ್ಕಮ್ ಅನ್ನ ಕರೆಕ್ಟ್ ಆಗಿ ಕ್ಲಾಸಿಫೈ ಮಾಡಿದಾರೋ ಇಲ್ವೋ ಅಂತ ಹೇಳಿ ಐಡೆಂಟಿಫೈ ಮಾಡುವಂತ ಕೆಲಸವನ್ನ ಮಾಡ್ತಾರೆ, ರೈಟ್? ಸೊ ಯಾಕೆ ಆಡಿಟರ್ ಈ ವರ್ಕ್ ಅನ್ನ ಮಾಡ್ತಾರೆ ಅಂತಂದ್ರೆ, ಸಪೋಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ಯಾಪಿಟಲ್ ನೇಚರ್ ನ ಅಮೌಂಟ್ ಅನ್ನ ರೆಕಾರ್ಡ್ ಮಾಡಿದ್ರು ಅಂತಂದ್ರೆ ಸೊ ಪ್ರಾಫಿಟ್ ಅನ್ನ ಕಡಿಮೆ ತೋರಿಸುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ವೈ ಸೊ ಇವೆರಡು ಎಕ್ಸ್ಪೆಂಡಿಚರ್ ನ ಕರೆಕ್ಟ್ ಆಗಿ ಕ್ಲಾಸಿಫೈ ಮಾಡಿದ್ರು ಅಂತ ಹೇಳಿ ಚೆಕ್ ಮಾಡ್ತಾರೆ. ದೆನ್
confirm the existence and value of assets and to verify liabilities. So assets ಆಮೇಲೆ liability value ಅನ್ನು ಕರೆಕ್ಟ್ ಆಗಿ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ತಾರೆ. ಸೊ ಆಸ್ ಇಟ್ ಈಸ್ ಅಮೌಂಟ್ ಅದಾವೆ ಅಥವಾ ಇಲ್ಲ ಅಂತ ಹೇಳಿ. Then verify whether all the statutory requirements as regards the books of accounts that should be maintained as well as the form in which the final account should be drawn up have been duly complied with, right? ಸೊ ಏನು ಶಾಸನಾತ್ಮಕ ದಟ್ ಇಸ್ ಸ್ಟ್ಯಾಟ್ಯೂಟರಿ ದಟ್ ಇಸ್ ಅಡ್ಮಿನಿಸ್ಟ್ರೇಟಿವ್ಗೆ ರಿಕ್ವೈರ್ ಇದಾವೋ ಆ ಥರ ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡಿದಾರೋ ಇಲ್ವೋ, ಸೊ ಅದರ ಫೈನಲ್ ಅಕೌಂಟ್ಸನ್ನು ರೆಕಾರ್ಡ್ ಮಾಡಿದಾರೋ ಇಲ್ವೋ ಅಂತ ಹೇಳಿ ವೆರಿಫೈ ಮಾಡುವಂಥ ಕೆಲಸ ಯಾರ್ದು ಅಂತಂದರೆ ಆಡಿಟರ್. ಸೊ ದೀಸ್ ಆಲ್ ಆರ್ ವಾಟ್ ಪ್ರೈಮರಿ ಆಬ್ಜೆಕ್ಟಿವ್ಸ್ ಆಫ್ ದ ಆಡಿಟರ್ ಆರ್ ಆಡಿಟಿಂಗ್, ರೈಟ್? ಸೊ ಮೇನ್ಲಿ ಏನಪ್ಪಾ ಅಂದರೆ ಸೊ ಇಂಟರ್ನಲ್ ಚೆಕ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ನ್ಯೂಮರಿಕಲ್ ಅಕ್ಯುರೇಸಿ ಆಗಿರ್ಬೋದು, ಟ್ರಾನ್ಸಾಕ್ಷನ್ಸನ್ನ ವ್ಯಾಲಿಡಿಟಿ ಆಗಿರ್ಬೋದು, ಕ್ಯಾಪಿಟಲ್ ಆಮೇಲೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ನೇಚರನ್ನ ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಆಮೇಲೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಕ್ಯುರೇಟ್ ವ್ಯಾಲ್ಯೂ ಆಗಿರ್ಬೋದು, ಆಮೇಲೆ ರೆಕಾರ್ಡ್ ಮಾಡೋಂಥ ಬುಕ್ಸ್ ಸ್ಟ್ಯಾಟ್ಯೂಟರಿ ರಿಕ್ವೈರ್ಮೆಂಟ್ಸ್ ಅಥವಾ ರೂಲ್ಸ್ ಪ್ರಕಾರ ಆ್ಯಕ್ಟ್ ಪ್ರಕಾರನೇ ರೆಕಾರ್ಡ್ ಮಾಡಿದಾರೋ ಇಲ್ಲ ಅಂತ ಹೇಳಿ ಚೆಕ್ ಮಾಡುವಂಥ ಕೆಲಸವನ್ನು ಯಾರು ಮಾಡ್ತಾರೆ ಅಂತಂದರೆ ಆಡಿಟರ್, ರೈಟ್? Then second objective, that is secondary or subsidiary objective ಬಂದ್ಬಿಟ್ಟು that is detection and prevention of errors, right? ಸೊ ಇವಾಗ ನಾವು ಕವರ್ ಮಾಡಿದಂಥ ಪಾರ್ಟ್ ಯಾವುದಪ್ಪ ಅಂತಂದರೆ primary objective. It includes mainly its task is reporting. So now we will study secondary object, that is detection and prevention of errors and detection and prevention of frauds, right? So see here, secondary or subsidiary objective, it includes detection and prevention of errors. The basic objective of auditing is to examine whether the accounts are true and fair, right? So basic objective ಏನಪ್ಪಾ ಅಂತಂದ್ರೆ ಅಕೌಂಟ್ಸ್ ಟ್ರೂ ಆ್ಯಂಡ್ ಫೇರ್ ಆಗಿ ಎದಾವ ಅಂತ ಹೇಳಿ ಚೆಕ್ ಮಾಡಿ ರಿಪೋರ್ಟ್ ಕೊಡೋದು. ಇನ್ನು ಸೆಕೆಂಡರಿ ಆಬ್ಜೆಕ್ಟ್ ಅಲ್ಲಿ ಬಂದ್ಬಿಟ್ಟು ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್. ಓಕೆ, ಸೊ ಅಲ್ಲಿ ಎರರ್ಸ್ ಯಾವ ಥರ ಆಗಿದ್ದಾವೆ ಆಮೇಲೆ ಫ್ರಾಡ್ಸ್ ಯಾವ ಥರ ಆಗಿದ್ದಾವೆ ಅಂದರೆ ಡಿಟೆಕ್ಟ್ ಮಾಡಿ ಪ್ರಿಕಾಷನ್ಸ್ ಅಥವಾ ಕಡಿಮೆ ಮಾಡುವಂಥ ಕೆಲಸವನ್ನ ಆಡಿಟರ್ ಮಾಡ್ತಾರೆ, ರೈಟ್? ಆಡಿಟರ್ ಶುಡ್ ಕೇರ್ಫುಲಿ ಚೆಕ್ ದ ಟ್ರಾನ್ಸಾಕ್ಷನ್ಸ್ ಸೊ ದ್ಯಾಟ್ ಇಫ್ ದೇರ್ ಆರ್ ಎನಿ ಅಕೌಂಟಿಂಗ್ ಎರರ್ಸ್ ದೇ ಕ್ಯಾನ್ ಬಿ ಡಿಟೆಕ್ಟೆಡ್. ಸೊ ಏನಾದರೂ ಮಿಸ್ಟೇಕ್ ಅಥವಾ ಎರರ್ಸ್ ಆಗಿದಾವೆ ಇಲ್ಲೋದನ್ನ ಫೈಂಡ್ ಔಟ್ ಮಾಡೋಗೋಸ್ಕರ ಆಡಿಟರ್ ಏನು ಮಾಡ್ತಾರೆ ಅಂದರೆ ಕೇರ್ಫುಲ್ ಆಗಿ ಟ್ರಾನ್ಸಾಕ್ಷನ್ಸ್ ಅನ್ನ ಚೆಕ್ ಮಾಡುವಂಥದ್ದು ಅಥವಾ ವೆರಿಫೈ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಸೊ ಯೂಶುವಲಿ ಎರರ್ಸ್ ಆಮೇಲೆ ಫ್ರಾಡ್ಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಪೇಷನ್ಸ್ ಇರುವಂಥ ಜಾಸ್ತಿ ವೆರಿಫಿಕೇಶನ್ ಮಾಡುವಂಥ ಅವಶ್ಯಕತೆ ಇರುತ್ತದೆ, ರೈಟ್? Then what is the meaning of error, right? Of course detection and prevention of errors and frauds and word ಅನ್ನ ಯೂಸ್ ಮಾಡ್ತಿದ್ದೀವಿ. ಮೊದಲಿಗೆ ಎರರ್ ಮೀನಿಂಗ್ ಅನ್ನ ನೋಡಿ ಆಮೇಲೆ ಅಲ್ಲಿ ಯಾವ ಥರ ಆಡಿಟರ್ ಡಿಟೆಕ್ಟ್ ಮಾಡ್ತಾರೆ ಆಮೇಲೆ ಅನ್ನ ಕಡಿಮೆ ಮಾಡೋದಕ್ಕೆ ಏನು ಪ್ರಿವೆನ್ಷನ್ಸ್ ಅನ್ನ ತಗೋತಾರೆ ಆಡಿಟರ್ ಅಂತ ಹೇಳಿ ನೋಡೋಣ, ರೈಟ್? ಸೊ ಮೀನಿಂಗ್ ಎರರ್ ಮೀನಿಂಗ್ ಯೂಶುವಲಿ ಏನಪ್ಪಾ ಅಂದ್ರೆ ಅನ್ಇಂಟೆನ್ಷನಲ್ ಮಿಸ್ಟೇಕ್ ಇನ್ ದ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಫ್ರಾಡ್ ಮಾಡಬೇಕು ಅಥವಾ ಮೋಸ ಮಾಡಬೇಕು ಅನ್ನುವಂತಹ ಒಂದು ಇಂಟೆನ್ಷನ್ ಇಟ್ಕೊಂಡಲ್ಲಿ ಮಿಸ್ಟೇಕ್ ಮಾಡಿರೋದಿಲ್ಲ. ಇಲ್ಲಿ ಗೊತ್ತಿಲ್ಲದೆ ಇರುವಂತಹ ಒಂದು ತಪ್ಪಾಗಿ ಹೋಗಿರುತ್ತೆ. ಸೊ ಅಕೌಂಟೆಂಟ್ಸ್ ಕಡೆಯಿಂದ ಆಗಿರ್ಬೋದು ಅಥವಾ ಕ್ಲರ್ಕ್ಸ್ ಕಡೆಯಿಂದ ಏನಪ್ಪಾ ಅಂದ್ರೆ ಗೊತ್ತಿಲ್ಲ ಅನ್ಇಂಟೆನ್ಷನಲಿ ಮಿಸ್ಟೇಕ್ ಆಗಿರುತ್ತೆ. ದಟ್ ಒನ್ ಇಸ್ ನೋನ್ ಆಸ್ ಅ ಎರರ್. ಸೊ ಇಟ್ ಈಸ್ ಇನ್ಅಡ್ವರ್ಟೆಂಟ್ ಆರ್ ಇನ್ನೋಸೆಂಟ್. ಸೊ ಇನ್ನೋಸೆಂಟ್ ವರ್ಕ್ ಆಗಿರುತ್ತೆ. ಸೊ ಗೊತ್ತಿಲ್ಲದೆ ಆಗಿರುವಂತಹ ಒಂದು ಎರರ್ ಅಥವಾ ತಪ್ಪಾಗಿರುತ್ತೆ, ಮಿಸ್ಟೇಕ್, ರೈಟ್? Innocent in the mistake in the books of the records. So this is what innocent mistake in the books of records, that is known as a error. And what is the definition according to SAP? So SAP is nothing but standard auditing practice issued by the ICAI, Institute of Chartered Accountant of India. An error may be defined as an unintentional mistake or misdescription in the books of account or record, whether by way of, right? So ಏನಪ್ಪಾ ಅಂತಂದ್ರೆ ಅನ್ಇಂಟೆನ್ಷನಲಿ ಮಿಸ್ಟೇಕ್ ಆಗಿರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಸ್ವಲ್ಪ ವಿವರಣೆ ಇರುತ್ತೆ, ಅನ್ಇಂಟೆನ್ಷನಲಿ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಅಥವಾ ಇನ್ನು ಕೆಲವೊಂದು ಯಾವ ವೇ ಅಲ್ಲಿ ರೆಕಾರ್ಡ್ ಮಿಸ್ಟೇಕ್ ಆಗಿರುತ್ತೆ ಅಂತಂದ್ರೆ ಮ್ಯಾಥಮೆಟಿಕಲ್ ಆರ್ ಕ್ಲರಿಕಲ್ ಮಿಸ್ಟೇಕ್ ಇನ್ ದ ರೆಕಾರ್ಡ್ಸ್ ಆ್ಯಂಡ್ ಡೇಟಾ. ಸೊ ಏನಾದರೂ ನಂಬರ್ಸ್ ಅಥವಾ ಅಮೌಂಟ್ ವ್ಯಾಲ್ಯೂನ ರೆಕಾರ್ಡ್ ಮಾಡುವಾಗ ಅಲ್ಲೂ ಅನ್ಇಂಟೆನ್ಷನಲಿ ಕ್ಲರಿಕಲ್ ಮಿಸ್ಟೇಕ್ ಆಗಿರುತ್ತೆ, ಇಲ್ಲ ಅಂತಂದ್ರೆ ಮಿಸ್ಇಂಟರ್ಪ್ರಿಟೇಷನ್ ಆಫ್ ಫ್ಯಾಕ್ಟ್ಸ್ ಆಗಿರುತ್ತೆ ಅಥವಾ ಗೊತ್ತಿಲ್ಲದೆ ಏನಪ್ಪಾ ಅಂದ್ರೆ ಅಮೌಂಟ್ ಅನ್ನ ಜಾಸ್ತಿಯಾಗಿ ರೆಕಾರ್ಡ್ ಮಾಡಿರ್ತಾರೆ, ರೈಟ್? ದೆನ್ ಅಪ್ಲಿಕೇಶನ್ ಆಫ್ ಅಕೌಂಟಿಂಗ್ ಪಾಲಿಸೀಸ್ ಬೈ ಮಿಸ್ಟೇಕ್ ಆಗಿ ಏನಪ್ಪಾ ಅಂದ್ರೆ ಅಕೌಂಟಿಂಗ್ ಪಾಲಿಸೀಸ್ ಅಲ್ಲಿ ಕೆಲವೊಂದು ಐಟಮ್ ಡೆಬಿಟ್ ಇದ್ದು ರೆಕಾರ್ಡ್ ಕ್ರೆಡಿಟ್ ಅಥವಾ ಕ್ರೆಡಿಟ್ ಇರುವಂತಹ ಡೆಬಿಟ್ ರೆಕಾರ್ಡಿಂಗ್ ಆಗಿರುವಂತಹ ಮಿಸ್ಟೇಕ್ಸ್ ಯೂಶುವಲಿ ಆಗಿರ್ತವೆ, ರೈಟ್? Then errors are generally arising out of the innocence or carelessness
on the part of those responsible for the preparation of accounts, while fraud involves some intention to gain out of manipulating records, right? So ಈ sentence ಅಲ್ಲಿ usually 2 points ಅನ್ನ identify ಮಾಡೋದಕ್ಕೆ ಹೇಳಿದ್ದಾರೆ. That is error. ಸೊ ಎರರ್ ಅನ್ನೋದು ಅನ್ಇಂಟೆನ್ಷನಲ್ ಮಿಸ್ಟೇಕ್, ರೈಟ್? ಸೊ ಇಲ್ಲೇನು ಯಾವುದೇ ಫ್ರಾಡ್ ಅಥವಾ ಮೋಸವನ್ನು ಮಾಡುವಂತಹ ಇಂಟೆನ್ಷನ್ ಇರುವುದಿಲ್ಲ. ಇಲ್ಲಿ ಯೂಶುವಲಿ ಇನ್ನೋಸೆನ್ಸ್ ಇಂದ ಆಗಿರ್ಬೋದು ಅಥವಾ ಕೇರ್ಲೆಸ್ನೆಸ್ ಪರ್ಪಸ್ ಇಂದ ಮಿಸ್ಟೇಕ್ ಆಗುತ್ತೆ. ಬಟ್ ಫ್ರಾಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ಇಂಟೆನ್ಷನಲಿ ರಾಂಗ್ ಆಗಿ ತೋರಿಸುವಂತ ಒಂದು ಇಂಟೆನ್ಷನ್ ಇರೋದ್ರಿಂದ ದಟ್ ಒನ್ ಈಸ್ ನೋನ್ ಆಸ್ ಅ ಫ್ರಾಡ್ ಮಿಸ್ಟೇಕ್ ಅಂತ ಹೇಳಿ ಕರೀತಾರೆ. ದೆನ್ if we consider the classifications of errors, it includes some classifications or errors. So classification of error ಬಂದ್ಬಿಟ್ಟು first one is error of principle and second one is clerical errors, right? So clerical error ಅಲ್ಲಿ ಮತ್ತೆ sub types ಬರ್ತವೆ. That is error of duplication, error of commission, error of omission and compensating error, right? So usually ಮೊದಲಿಗೆ error of principle ಅನ್ನು ನೋಡೋಣ. ಸೊ ಪ್ರಿನ್ಸಿಪಲ್ ಏನ್ ತತ್ವಗಳು ಇರ್ತಾವೋ ಸೊ ಅದನ್ನ ಅಪ್ಲೈ ಮಾಡುವಾಗ ಸ್ವಲ್ಪ ಎರರ್ ಆಗಿರುತ್ತೆ, ರೈಟ್? ಟೇಕ್ ಫಾರ್ ಎಕ್ಸಾಂಪಲ್ ಕಂಟಿನ್ಯೂಟಿ ವೆದರ್ ರೆಕಾರ್ಡ್ ಮಾಡುವಂಥ ಐಟಮ್ಸ್ ಡೆಬಿಟ್ ಇರುವಂತಹ ಐಟಮ್ಸ್ ಸಮ್ಟೈಮ್ಸ್ ಕ್ರೆಡಿಟ್ ಆಗಿರ್ತವೆ ಅಥವಾ ಕ್ರೆಡಿಟ್ ಇರುವಂತಹ ಐಟಮ್ಸ್ ಡೆಬಿಟ್ ಆಗಿರ್ತವೆ. ಸೊ ಈ ತರ ಏನಾದರೂ ಪ್ರಿನ್ಸಿಪಲ್ ನ ಫಾಲೋ ಮಾಡೋದ್ರಲ್ಲಿ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ that one is known as a error of principle. So an error of principle occurs when the transaction is not recorded according to the basic principles of accounting, right? Then these errors do not affect the trial balance but they affect the true and fair view of the accounts, right? So principle ಪ್ರಕಾರ ರೆಕಾರ್ಡ್ ಮಾಡಿರುವಾಗ ಕೆಲವು ಸತಿ ಏನಪ್ಪಾ ಅಂತಂದ್ರೆ ಅಮೌಂಟ್ಸ್ ಅಲ್ಲಿ ಅಷ್ಟೊಂದು ಚೇಂಜಸ್ ಬರೋದಿಲ್ಲ. ಬಟ್ ಎಕ್ಸಾಕ್ಟ್ ಆಗಿ ಏನು ವೆಚ್ಚವನ್ನ ತೋರಿಸ್ಬೇಕಾಗಿರುತ್ತೋ ಎಕ್ಸ್ಪೆನ್ಸ್ ನ ತೋರಿಸ್ಬೇಕಾಗಿರುತ್ತೋ ಆ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಸಿಗೋದಿಲ್ಲ. ಸೊ ಪ್ರಿನ್ಸಿಪಲ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡದೆ ರೆಕಾರ್ಡ್ ಮಾಡಿರುವಂತ ಸಂದರ್ಭದಲ್ಲಿ, ರೈಟ್? ಸೊ ಇಲ್ಲಿ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದಾರೆ ನೋಡಿ. ದಟ್ ಈಸ್ ಓವರ್ ವ್ಯಾಲ್ಯೂಷನ್ ಆರ್ ಅಂಡರ್ ವ್ಯಾಲ್ಯೂಷನ್ ಆಫ್ ಸ್ಟಾಕ್ ಆಗಿರ್ಬೋದು, ಟ್ರೀಟಿಂಗ್ ರೆವೆನ್ಯೂ ಎಕ್ಸ್ಪೆನ್ಸಸ್ ಆಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂಡ್ ವೈಸ್ ವರ್ಸಾ, ರೈಟ್? Then overvaluation or undervaluation of an asset or liability. Error of principle can be detected only by watching of all material transactions of ledgers, right? ಇಲ್ಲಿ ನೋಡಿ, ಸ್ಟಾಕ್ ವ್ಯಾಲ್ಯೂವನ್ನ ಓವರ್ ಆಗಿ ರೆಕಾರ್ಡ್ ಮಾಡಿದ್ರೆ, ರೈಟ್? ಸೊ ರೆಕಾರ್ಡ್ ಮಾಡಿದಂತ ಅಫ್ಕೋರ್ಸ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ರೆಕಾರ್ಡ್ ಆಗಿ ಹೋಗುತ್ತೆ, ರೈಟ್? ಬಟ್ ಏನಪ್ಪಾ ಅಂದ್ರೆ ಇದ್ದಂತಹ ವ್ಯಾಲ್ಯೂ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ರೆಕಾರ್ಡ್ ಆಗಲಿಲ್ಲ, ಕಡಿಮೆ ಪ್ರಮಾಣದಲ್ಲಿ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ರೆಕಾರ್ಡ್ ಆಯಿತು ಅಂತಂದ್ರೆ ಸೊ ಟ್ರೂ ಅಂಡ್ ಫೇರ್ ವ್ಯೂಗೆ ಅಫೆಕ್ಟ್ ಆಗುತ್ತೆ. ಅಫ್ಕೋರ್ಸ್ ಅಮೌಂಟ್ ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಎರಡು ಕಡೆ ಟ್ಯಾಲಿ ಬರುತ್ತೆ. ಬಟ್ ಒಂದು ರೂಲ್ಸ್ ಪ್ರಕಾರ ನೋಡಿದ್ರೆ ಏನಪ್ಪಾ ಅಂದ್ರೆ ಓವರ್ ವ್ಯಾಲ್ಯೂಷನ್ ಅಥವಾ ಅಂಡರ್ ವ್ಯಾಲ್ಯೂಷನ್ ಆಗಿತ್ತು ಅಂದ್ರೆ ಸೊ ಟ್ರೂ ಅಂಡ್ ಫೇರ್ ವ್ಯೂ ಅನ್ನ ಕೊಡೋದಿಲ್ಲ, ರೈಟ್? ಆಮೇಲೆ ರೆವೆನ್ಯೂ ಎಕ್ಸ್ಪೆನ್ಸ್ ಅನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ರೆಕಾರ್ಡ್ ಮಾಡುವಾಗ ಯೂಶುವಲಿ ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡುವಾಗ ಬೋತ್ ಸೈಡ್ ರೆಕಾರ್ಡ್ ಆಗುತ್ತೆ. ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಕಡಿಮೆ ರೆಕಾರ್ಡ್ ಮಾಡೋ ಅಮೌಂಟ್ ಅಲ್ಲಿ ಜಾಸ್ತಿ ಅಮೌಂಟ್ ಹೋಗುತ್ತೆ, ಜಾಸ್ತಿ ರೆಕಾರ್ಡ್ ಮಾಡೋ ಅಮೌಂಟ್ ಅಲ್ಲಿ ಕಡಿಮೆ ಇನ್ಫಾರ್ಮೇಶನ್ ಹೋಗೋದ್ರಿಂದ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಟ್ರೂ ಅಂಡ್ ಫೇರ್ ವ್ಯೂ ಕರೆಕ್ಟ್ ಆಗಿ ಸಿಗೋದಿಲ್ಲ, ರೈಟ್? ಸೊ ದೀಸ್ ಆಲ್ ಆರ್ ವಾಟ್ ಎರರ್ ಆಫ್ ಪ್ರಿನ್ಸಿಪಲ್. ಸೊ ಈ ಎರರ್ ಆಫ್ ಪ್ರಿನ್ಸಿಪಲ್ ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಏನ್ ಟ್ರಾನ್ಸಾಕ್ಷನ್ಸ್ ನ ಲೆಡ್ಜರ್ ಆಗಿರ್ಬೋದು, ಓಚಿಂಗ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಸೊ ಕ್ವಾಂಟಿಟಿ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಸೊ ಅಷ್ಟನ್ನು ಏನಪ್ಪಾ ಅಂದ್ರೆ ಡೀಟೇಲ್ ಆಗಿ ಚೆಕ್ ಮಾಡಿದಾಗ ಮಾತ್ರ ಏನಪ್ಪಾ ಅಂದ್ರೆ ಏನ್ ಎರರ್ ಆಫ್ ಪ್ರಿನ್ಸಿಪಲ್ ಆಗಿರುತ್ತೋ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ಓವರ್ ಆಲ್ ಚೆಕ್ ಅನ್ನ ಮಾಡಬೇಕಾಗುತ್ತೆ. ಸೊ ಆಲ್ ಅಕೌಂಟಿಂಗ್ ಬುಕ್ಸ್ ಆಗಿರ್ಬೋದು, ರೈಟ್, ಅವೈಲೇಬಲ್ ಇರುವಂತಹ ಡಾಕ್ಯುಮೆಂಟ್ಸ್ ಅನ್ನ ಸ್ವಲ್ಪ ಕೇರ್ಫುಲ್ ಆಗಿ ವೆರಿಫೈ ಮಾಡಿದಾಗ ಈ ಒಂದು ಮಿಸ್ಟೇಕ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ರೈಟ್? ಇನ್ ಸೆಕೆಂಡ್ ಒನ್ ದಟ್ ಈಸ್ ಕ್ಲೆರಿಕಲ್ ಎರರ್ಸ್, ರೈಟ್? ಸೊ ಕ್ಲೆರಿಕಲ್ ಎರರ್ಸ್ ಏನಿದೆ ಅಲ್ವಾ, ಸೊ ಐ ವಿಲ್ ಶೋ ಯು ದ ಚಾರ್ಟ್. ನಾವೇನೇನು ಪಾಯಿಂಟ್ ಅನ್ನ ಕವರ್ ಮಾಡಿದ್ವಿ ಅಂತ ಹೇಳ್ತೀನಿ. ದಟ್ ಈಸ್ ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್. ಸೆಕೆಂಡರಿ ಆಬ್ಜೆಕ್ಟಿವ್ ಅಲ್ಲಿ ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್. ಸೊ ಇದರಲ್ಲಿ ಎರಡು ಟೈಪ್ಸ್, ರೈಟ್? ಇವಾಗ ಎರರ್ ಆಫ್ ಪ್ರಿನ್ಸಿಪಲ್ ಅನ್ನ ನೋಡಿದ್ವಿ. ಇನ್ನು ನೋಡ್ಬೇಕಾಗಿರೋದು ಕ್ಲೆರಿಕಲ್ ಎರರ್ಸ್. ಸೊ ಕ್ಲೆರಿಕಲ್ ಎರರ್ಸ್ ಅಲ್ಲಿ ಅಗೇನ್ 4 ಟೈಪ್ಸ್ ಅನ್ನ ಬರ್ತವೆ. ಸೊ ನಾವು ವಿ ವಿಲ್ ಸ್ಟಡಿ ಕ್ಲೆರಿಕಲ್ ಎರರ್ಸ್, ರೈಟ್? ಸೊ ವರ್ಡ್ ಹೇಳುತ್ತೆ ನೋಡಿ, ಕ್ಲೆರಿಕಲ್ ಎರರ್. ಸೊ ಇದು ಎರರ್ ಆಫ್ ಪ್ರಿನ್ಸಿಪಲ್ ನ ಫಾಲೋ ಮಾಡುವಾಗ ಮಿಸ್ಟೇಕ್ ಆಗಿದ್ದು
ಪ್ರಿನ್ಸಿಪಲ್ ಎರರ್ ಇರುತ್ತೆ, ರೈಟ್. ಇನ್ನು ಕ್ಲೆರಿಕಲ್ ವರ್ಕ್ ಮಾಡುವಾಗ, ಅಕೌಂಟಿಂಗ್ಸ್ ಅನ್ನ ರೆಕಾರ್ಡ್ ಮಾಡುವಾಗ ಏನಾದರೂ ಮಿಸ್ಟೇಕ್ಸ್ ಆಗಿರುತ್ತೆ, ದಟ್ ಈಸ್ ನೋನ್ ಆಸ್ ಅ clerical error, right? Then clerical errors are human errors arising in the course of recording the transactions. So right, so in clerical persons irtavalva ಅವ್ರ ಕಡೆಯಿಂದ ಮಿಸ್ಟೇಕ್ ಆಗಿರುತ್ತೆ when they are recording the transactions. So transaction ನ ಬುಕ್ ಅಲ್ಲಿ ರೆಕಾರ್ಡ್ ಮಾಡುವಾಗ ಏನಪ್ಪಾ ಅಂದ್ರೆ ಈ ತರ ಕ್ಲೆರಿಕಲ್ ಮಿಸ್ಟೇಕ್ಸ್ ಆಗಿರ್ತವೆ, ರೈಟ್. ಹಾಗಿದ್ರೆ ಈ ಕ್ಲೆರಿಕಲ್ ಮಿಸ್ಟೇಕ್ಸ್ ಟೈಪ್ಸ್ ಅನ್ನ ಮೇನ್ಲಿ 4 ಟೈಪ್ಸ್ ಅಂತ ಹೇಳಿದ್ವಿ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಎರರ್ ಆಫ್ ಡೂಪ್ಲಿಕೇಶನ್. ಸೊ ನೀವು ಇಲ್ಲಿ ವರ್ಡ್ ಅನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಮೀನಿಂಗ್ ಸಿಗುತ್ತೆ. ಇಟ್ ಇಸ್ ಡೂಪ್ಲಿಕೇಶನ್ ಅಂತಂದ್ರೆ ಏನಪ್ಪಾ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಮಲ್ಟಿಪಲ್ ಕಾಪೀಸ್ ಅನ್ನ ಆಸ್ ಇಟ್ ಇಸ್ ಡೂಪ್ಲಿಕೇಟ್ ಮಾಡುವಂತ ಕೆಲಸ. ದಟ್ ಈಸ್ ಎರರ್ ಆಫ್ ಡೂಪ್ಲಿಕೇಶನ್ ಆಕರ್ when a transaction is recorded twice in the original books of entry, right? So record ಮಾಡೋ ಸಂದರ್ಭದಲ್ಲಿ ಒಂದೇ ಟ್ರಾನ್ಸಾಕ್ಷನ್ ಏನಪ್ಪ ಅಂದ್ರೆ ಎರಡು ಸತಿ ಅಥವಾ ಒಂದು ಅಮೌಂಟ್ ಎರಡು ಸತಿ ರಿಪೀಟ್ ಆಗಿ ರೆಕಾರ್ಡ್ ಆದಾಗ ಅದನ್ನ ಎರರ್ ಆಫ್ ಡೂಪ್ಲಿಕೇಶನ್ ಅಂತ ಹೇಳಿ ಕರೀತಾರೆ, ರೈಟ್. ದ ಪೋಸ್ಟಿಂಗ್ ಈಸ್ ಆಲ್ಸೋ ಡನ್ ಟ್ವೈಸ್, ದಸ್ ಅ ಸೇಲ್ಸ್ ಬಿಲ್ ಆಫ್ rupees 1000 on may be recorded twice in the sales register. ಎಕ್ಸಾಂಪಲ್ ತಗೊಂಡು ಏನಪ್ಪಾ ಅಂದ್ರೆ ಸೇಲ್ಸ್ ಬಿಲ್ 10,000 ಇದ್ದು ಏನಪ್ಪಾ ಅಂದ್ರೆ ಎರಡು ಸತಿ record ಆಗಿದೆ, that is error of duplication. Then error of duplication can be detected by careful watching, scrutiny of ledger accounts, confirmation from parties, ratio analysis, quantity reconciliation and so on, right? So duplication ಅದನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಲೆಡ್ಜರ್ ಅಕೌಂಟ್ಸ್ ಆಗಿರ್ಬೋದು, ಪಾರ್ಟೀಸ್ ಗಳಿಂದ ಇನ್ಫಾರ್ಮೇಶನ್, ರೇಷಿಯೋ ಅನಾಲಿಸಿಸ್ ಅನ್ನ, ಕ್ವಾಂಟಿಟಿ ರೀಕನ್ಸಿಲೇಷನ್ ಮಾಡಿದಾಗ ಏನಪ್ಪಾ ಅಂತಂದ್ರೆ ಎರರ್ ಆಫ್ ಡೂಪ್ಲಿಕೇಶನ್ ಎಲ್ಲ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ರೈಟ್. ಸೊ ದಿಸ್ ಇಸ್ ವಾಟ್ ಎರರ್ and this is what detection and prevention of errors, right? ಅಥವಾ ಡಿಟೆಕ್ಷನ್ ಆಫ್ ಎರರ್ಸ್ ಅಂತ ಹೇಳಿ ಕರಿಬಹುದು. ಸೊ ಅದಂತಹ ಒಂದು ಎರರ್ನ ಯಾವ ತರ ಫೈಂಡ್ ಔಟ್ ಮಾಡ್ತಾರೆ ಆಡಿಟರ್ ಅಂತಂದ್ರೆ ಅಕೌಂಟ್ಸ್ ಅನ್ನ, ಲೆಡ್ಜರ್ ಅಕೌಂಟ್ಸ್ ಅನ್ನ, ಆಮೇಲೆ ಪಾರ್ಟೀಸ್ ಗಳಿಂದ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ಕಲೆಕ್ಟ್ ಮಾಡೋದ್ರ ಮೂಲಕ ಆಗಿರ್ಬೋದು, ರೇಷಿಯೋ ಅನಾಲಿಸಿಸ್ ಮೂಲಕ ಆಗಿರ್ಬೋದು, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಏನ್ ಡೂಪ್ಲಿಕೇಟ್ ಆಗಿರುತ್ತೋ ಅಲ್ವಾ ಎಂಟ್ರಿ ಅದನ್ನ ರಿಮೂವ್ ಮಾಡುವಂತ ಕೆಲಸವನ್ನ ಆಡಿಟಿಂಗ್ ಮಾಡುತ್ತೆ, ರೈಟ್. ಇನ್ನು ಎರರ್ ಆಫ್ ಕಮಿಷನ್ ಬಂದ್ಬಿಟ್ಟು an error of commission occurs when a transaction is entered in the books of accounts wrongly, right? So error of commission ಏನು ಹೇಳುತ್ತೆ ಅಂದ್ರೆ ಟ್ರಾನ್ಸಾಕ್ಷನ್ ಅನ್ನ ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ರಾಂಗ್ ಆಗಿ ಎಂಟ್ರಿ ಮಾಡಿದಾಗ ಏನಪ್ಪಾ ಅಂದ್ರೆ ಎರರ್ ಆಫ್ ಕಮಿಷನ್ ಉಂಟಾಗುತ್ತೆ. So if an item is incorrectly recorded in the journal or posted in the ledger, it is an error of commission. So journal ಎಂಟ್ರಿಯನ್ನ ಅಥವಾ ಲೆಡ್ಜರ್ ಅಲ್ಲಿ ಪೋಸ್ಟಿಂಗ್ ಮಾಡುವಾಗ ತಪ್ಪಾಗಿ ಎಂಟ್ರಿ ಮಾಡಿದ್ರೆ ಅದನ್ನ ಎರರ್ ಆಫ್ ಕಮಿಷನ್ ಅಂತ ಹೇಳಿ ಕರೀತಾರೆ, ರೈಟ್. ಹಾಗಿದ್ರೆ ಎರರ್ ಆಫ್ ಕಮಿಷನ್ ನ ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಕೆಲವೊಂದಿಷ್ಟು ಟೈಪ್ಸ್ ಅನ್ನ ಕೊಡಿದ್ದಾರೆ ನೋಡಿ. ದಟ್ ಈಸ್ ಎರರ್ ಆಫ್ ಕಮಿಷನ್ ಅಂತಂದ್ರೆ ಪೋಸ್ಟಿಂಗ್ ಎರರ್ ಆಗಿರುತ್ತೆ. ಸೊ ಜರ್ನಲ್ ಎಂಟ್ರಿನ ಲೆಡ್ಜರ್ ಅಕೌಂಟ್ಗೆ ರೆಕಾರ್ಡ್ ಮಾಡೋದನ್ನ ಪೋಸ್ಟಿಂಗ್ ಅಂತ ಹೇಳಿ ಕರೀತಾರೆ. ಸೊ ಆ ಸಂದರ್ಭದಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ಮಿಸ್ಟೇಕ್ ಮಾಡಿದ್ರೆ ದಟ್ ಈಸ್ ಪೋಸ್ಟಿಂಗ್ ಎರರ್ ಅಂತ ಹೇಳಿ ಕರೀತಾರೆ. ಇನ್ನು ಕಾಸ್ಟಿಂಗ್ ಎರರ್ ಇನ್ ಕ್ಯಾರಿಂಗ್ ಫಾರ್ವರ್ಡ್, then error in totaling and balancing, right? So posting error means posting errors occur by posting wrong account, wrong amount or wrong side, right? So posting error ಯಾವ ತರ ಆಗುತ್ತೆ ಅಂದ್ರೆ ರಾಂಗ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ಅಥವಾ ರಾಂಗ್ ಅಮೌಂಟ್ ಅನ್ನ ರೆಕಾರ್ಡ್ ಮಾಡಿದ್ರೆ ಇಲ್ಲ ರಾಂಗ್ ಸೈಡ್, ದಟ್ ಈಸ್ ಡೆಬಿಟ್ ಇದನ್ನ ಕ್ರೆಡಿಟ್ ಸೈಡ್ ಇಲ್ಲ ಕ್ರೆಡಿಟ್ ಅಂತ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಿದ್ರೆ ಅಲ್ಲಿ ಎರರ್ ಆಗುತ್ತೆ. ದಟ್ ಈಸ್ ನೋನ್ ಆಸ್ ಅ ಪೋಸ್ಟಿಂಗ್ ಎರರ್. ಇನ್ನು ಕಾಸ್ಟಿಂಗ್ ಎರರ್ ಬಂದ್ಬಿಟ್ಟು ಕಾಸ್ಟಿಂಗ್ ಎರರ್ಸ್ ಆರ್ ದ ಎರರ್ಸ್ ಕಮಿಟೆಡ್ ವೈಲ್ ಟೇಕಿಂಗ್ ದ ಟೋಟಲ್ಸ್, ಕ್ಯಾರಿ ಫಾರ್ವರ್ಡ್, ಎಕ್ಸ್ಟೆನ್ಷನ್ ಎಕ್ಸೆಟ್ರಾ. ಸೊ ಮೇ ಅಕರ್ ಇನ್ ಡೇ ಬುಕ್ಸ್, ಲೆಡ್ಜರ್ ಆರ್ ಇನ್ ಟ್ರಯಲ್ ಬ್ಯಾಲೆನ್ಸ್, ರೈಟ್. ಸೊ ಯೂಶಲಿ ಕಾಸ್ಟಿಂಗ್ ಅಂತಂದ್ರೆ 1 minute. ಏನಾದ್ರು ಅಮೌಂಟ್ ಅನ್ನ ಟೋಟಲಿಂಗ್ ಮಾಡುವಾಗ
ಟೋಟಲಿಂಗ್ ಮಾಡುವಾಗ ಅಥವಾ ಅಮೌಂಟನ್ನು ಕ್ಯಾರಿ ಫಾರ್ವರ್ಡ್, ಸೊ ಇಯರಿಂದ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡುವಾಗ ಆಗಿರ್ಬೋದು ಅಥವಾ ಎಕ್ಸ್ಟೆನ್ಷನ್ ಮಾಡೋ ಸಂದರ್ಭದಲ್ಲಿ ಏನಾದರೂ ಡೇ ಬುಕ್ಸಲ್ಲಿ ಅಥವಾ ಲೆಜರ್ ಬುಕ್ಸಲ್ಲಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಎರರ್ ಆದರೆ ದಟ್ ಈಸ್ ನೋನ್ ಆಸ್ ದ ಕಾಸ್ಟಿಂಗ್ ಎರರ್. ಸೊ ಇದು ಟೋಟಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಅಮೌಂಟನ್ನು ಕ್ಯಾರಿ ಫಾರ್ವರ್ಡ್ ಮಾಡುವಂಥ ಸಂದರ್ಭದಲ್ಲಿ ಮಿಸ್ಟೇಕ್ ಆದರೆ ದ್ಯಾಟ್ ಒನ್ ಈಸ್ ನೋನ್ ಆಸ್ ಅ ಕಾಸ್ಟಿಂಗ್ ಎರರ್. And third one will error in carrying forward. This type of errors occur while carrying forward the balances of different accounts to the trial balance, right? So ಕೆಲವೊಂದಿಷ್ಟು ಅಮೌಂಟ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಯರ್ಗೆ ಜಸ್ಟ್ ಲೈಕ್ ಗ್ರಾಸ್ ಪ್ರಾಫಿಟ್ ಅನ್ನ P&Lಗೆ ಬ್ರಾಡ್ ಫಾರ್ವರ್ಡ್, ಕ್ಯಾರಿ ಡೌನ್ ಅಥವಾ ಬ್ರಾಡ್ ಫಾರ್ವರ್ಡ್ ಮಾಡೋದಾಗಿರ್ಬೋದು. ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನು ನೆಕ್ಸ್ಟ್ ಇಯರ್ಗೆ ಬ್ರಾಡ್ ಫಾರ್ವರ್ಡ್ ಮಾಡುವಂಥ ಕೆಲಸಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಆಮೇಲೆ ಯೂಶ್ವಲಿ ಲೆಡ್ಜರ್ ಅಕೌಂಟ್ ಇರುವಂಥ ಕ್ಯಾರಿ ಫಾರ್ವರ್ಡ್ ಅಮೌಂಟನ್ನು ಟ್ರಯಲ್ ಬ್ಯಾಲೆನ್ಸ್ಗೆ ಟ್ರಾನ್ಸ್ಫರ್ ಮಾಡುವಂಥ ಸಂದರ್ಭದಲ್ಲಿ ಏನು ಮಿಸ್ಟೇಕ್ ಆಗಿರುತ್ತೋ ದ್ಯಾಟ್ ಈಸ್ ಒನ್ ನೋನ್ ಆಸ್ ಎ ಎರರ್ ಇನ್ ಕ್ಯಾರಿಂಗ್ ಫಾರ್ವರ್ಡ್. ಇನ್ ಫೋರ್ತ್ ಒನ್ ಬಂದ್ಬಿಟ್ಟು ಎರರ್ ಇನ್ ಟೋಟಲಿಂಗ್ ಆ್ಯಂಡ್ ಬ್ಯಾಲೆನ್ಸಿಂಗ್. Sometimes errors of commission arise in the books through incorrect costing and calculations. Such error will affect trial balance. ಟೋಟಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಬ್ಯಾಲೆನ್ಸಿಂಗ್ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಮಿಸ್ಟೇಕ್ಸ್ ಆದರೆ ಅದನ್ನು ಎರರ್ ಇನ್ ಟೋಟಲಿಂಗ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಅಂತ ಹೇಳಿ ಕರೀತಾರೆ. ಸೊ ಟೋಟಲಿಂಗ್ ಅಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಅಫ್ಕೋರ್ಸ್ ಇದು ಟ್ರಯಲ್ ಬ್ಯಾಲೆನ್ಸ್ ಆಮೇಲೆ ನೆಕ್ಸ್ಟ್ ಅಪ್ಕಮಿಂಗ್ ಬ್ಯಾಲೆನ್ಸ್ ಶೀಟ್ಸ್ ರೆಕಾರ್ಡಿಂಗು ಏನಪ್ಪ ಅಂತಂದರೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಟ್ಯಾಲಿ ಆಗೋದಿಲ್ಲ, ರೈಟ್. ಇನ್ನು ಥರ್ಡ್ ಟೈಪ್ ಎರರ್ ಬಂದ್ಬಿಟ್ಟು ಎರರ್ ಆಫ್ ಕಮಿಷನ್. ಸೊ ಈ ನಾಲ್ಕು ಬಂದ್ಬಿಟ್ಟು ಎರರ್ ಆಫ್ ಒಮಿಷನ್ ನ ಟೈಪ್ಸ್ ಅಥವಾ ಪಾರ್ಟ್ಸ್. ಸೊ ಯಾವ ತರ ಎರರ್ ಆಫ್ ಒಮಿಷನ್ ಆಗುತ್ತೆ ಅಂತಂದ್ರೆ ಪೋಸ್ಟಿಂಗ್ ಮಾಡೋದ್ರಲ್ಲಿ ಮಿಸ್ಟೇಕ್ ಆಗುತ್ತೆ, ಕಾಸ್ಟಿಂಗ್ ಮಾಡೋದ್ರಲ್ಲಿ ಮಿಸ್ಟೇಕ್ ಆಗಿರುತ್ತೆ, ಕ್ಯಾರಿ ಫಾರ್ವರ್ಡ್ ಮಾಡೋದ್ರಲ್ಲಿ ಆಮೇಲೆ ಟೋಟಲಿಂಗ್ ಮಾಡೋದ್ರಲ್ಲಿ ಮಿಸ್ಟೇಕ್ ಆಗಿರುತ್ತೆ. ಸೊ ದಟ್ ಈಸ್ ಒನ್ ನೋನ್ ಆಸ್ ಎರರ್ ಆಫ್ ಕಮಿಷನ್. ಇನ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಎರರ್ ಆಫ್ ಒಮಿಷನ್. ಸೊ ನೀವು ನೋಡ್ಬೋದು ಒಮಿಷನ್ ಅಥವಾ ಒಮಿಟ್. ಸೊ ಯೂಶಲಿ ಒಮಿಟ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಒಮಿಟ್ ಅಂತಂದ್ರೆ ಏನು, ಹೊರಗೆ ಹಾಕೋದು, ರೈಟ್. ಸೊ ಅದೇ ರೀತಿ ಎರರ್ ಆಫ್ ಒಮಿಷನ್ ಬಂದ್ಬಿಟ್ಟು ಇಲ್ಲೇನಪ್ಪ ಅಂದ್ರೆ ಕೆಲವೊಂದಿಷ್ಟು ರೆಕಾರ್ಡ್ ಮಾಡುವಂಥ ಸಂದರ್ಭದಲ್ಲಿ ಐಟಮ್ಸ್ ಅಥವಾ ಟ್ರಾನ್ಸಾಕ್ಷನ್ಸ್ ಬಿಟ್ಟು ಹೋಗ್ತವೆ. ಸೊ ದಟ್ ಈಸ್ ನೋನ್ ಆಸ್ ಅ ಎರರ್ ಆಫ್ ಒಮಿಷನ್, ರೈಟ್. ಹಾಗಿದ್ರೆ see here, error of omission. An error of omission occurs when a transaction is omitted from books either wholly or partly. So ಸಂಪೂರ್ಣವಾಗಿ ಆ ಟ್ರಾನ್ಸಾಕ್ಷನ್ ಬಿಟ್ಟು ಹೋಗ್ಬೋದು ಅಥವಾ ಪಾರ್ಟಿ ಆಗಿ ಏನಪ್ಪಾ ಅಂದ್ರೆ ಆ ಟ್ರಾನ್ಸಾಕ್ಷನ್ ಬಿಟ್ಟು ಹೋಗ್ಬೋದು. Then if transaction is partially omitted, the trial balance would not tally and there can be detected and rectified. If transaction is wholly omitted, the trial balance should still tally and if it would be difficult to detect such error. So omission ಅಲ್ಲಿ error of omission ಅಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಸಪೋಸ್ ಪಾರ್ಟ್ಲಿ ಒಮಿಟ್ ಆಗಿದ್ರೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅರ್ಧ ರೆಕಾರ್ಡ್ ಆಗಿರುತ್ತೆ, ಅರ್ಧ ರೆಕಾರ್ಡ್ ಆಗಿರಲಿಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗೋದಿಲ್ಲ. ಅವಾಗ ಏನಪ್ಪಾ ಅಂದ್ರೆ ಮಿಸ್ಟೇಕ್ ಅನ್ನ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು, ರೈಟ್. ಸಪೋಸ್ ಕಂಪ್ಲೀಟ್ ಆಗಿ ಒಂದು ಟ್ರಾನ್ಸಾಕ್ಷನ್ ಬಿಟ್ಟು ಹೋಗಿತ್ತು ಅಂತಂದ್ರೆ ಅವಾಗ ಅಗೇನ್ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ. ಆ ಸಂದರ್ಭದಲ್ಲಿ ಅದನ್ನ ಎರರ್ ಅನ್ನ ಐಡೆಂಟಿಫೈ ಮಾಡೋದ್ರಲ್ಲಿ ಡಿಫಿಕಲ್ಟ್ ಆಗುತ್ತೆ. ಅವಾಗ ಮತ್ತೆ ಕಂಪ್ಲೀಟ್ ಆಗಿ ವಾಚಿಂಗ್ ವೆರಿಫಿಕೇಶನ್ ಈ ಕೆಲಸವನ್ನ ಮಾಡಬೇಕಾಗುತ್ತೆ, ರೈಟ್. ಸೊ ಯೂಶಲಿ ಪಾರ್ಟ್ಲಿ ರೆಕಾರ್ಡ್ ಆಗಿದ್ದಾಗ ಏನಪ್ಪಾ ಅಂದ್ರೆ ಡೆಬಿಟ್ ಕ್ರೆಡಿಟ್ ಮ್ಯಾಚ್ ಆಗದೆ ಇರುವಂತ ಸಂದರ್ಭದಲ್ಲಿ ರೆಕಾರ್ಡ್ ಮಾಡ್ಬೋದು. ಸೊ ಕಂಪ್ಲೀಟ್ ಆಗಿ ಡೆಬಿಟ್ ಅಲ್ಲೂ ಆಮೇಲೆ ಕ್ರೆಡಿಟ್ ಅಲ್ಲೂ ಟ್ರಾನ್ಸಾಕ್ಷನ್ ಬಿಟ್ಟು ಹೋಗಿತ್ತು ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ, ಬಟ್ ಟ್ರೂ ಅಂಡ್ ಫೇರ್ ವ್ಯೂ ಅನ್ನ ಕೊಡೋದಿಲ್ಲ, right. That is error of omission. In compensating errors, right, compensating errors occur when the effect of an error is compensated by another error. Thus one error cancels the effects of another error and there is no final net effect on the accounts, right. ಸೊ ಯೂಶ್ವಲಿ ಈ ಥರದ ಮಿಸ್ಟೇಕ್ ಇದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತೀನಿ, ಆಮೇಲೆ ಇದನ್ನ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ದಟ್ ಈಸ್ ಒನ್ ಸೇಲ್ಸ್ ಬಿಲ್ ನಂಬರ್ 12 for ₹1,000 on A is posted into the account of B and another sales bill number 22 of ₹1,000 on B is posted into the account of A. The posting error in the first bill is compensated in the second bill, right. ಸೊ ಇಲ್ಲಿ ಕಾಂಪೆನ್ಸೇಟಿಂಗ್ ಎರರ್ ಏನಪ್ಪಾ ಅಂತಂದ್ರೆ ಒಂದು ತಪ್ಪನ್ನ ಇನ್ನೊಂದು ತಪ್ಪು ಮುಚ್ಚಾಗುತ್ತೆ, ರೈಟ್. ಸೊ ಎ ಆಮೇಲೆ ಬಿ ಅನ್ನುವಂಥ
ಪರ್ಸನ್ಸ್ ಸೇಲ್ಸ್ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಅಲ್ಲಿ ವೋಚಿಂಗ್ ನಂಬರ್ಸ್ ಅಥವಾ ಸೇಲ್ಸ್ ಬಿಲ್ ನಂಬರ್ ಡಿಫ್ರೆಂಟ್ ಇದಾವೆ 11 and 12. ಸೊ ಅಮೌಂಟ್ ಸೇಮ್ ಇದೆ, ಬಟ್ ಏನಪ್ಪಾ ಅಂತಂದ್ರೆ ಅಲ್ಲಿ ಬಿಲ್ಸ್ ನಂಬರ್ ಅನ್ನ ಸರಿಯಾಗಿ ರೆಕಾರ್ಡ್ ಮಾಡುವಂತಹ ಸಂದರ್ಭದಲ್ಲಿ ಅಮೌಂಟ್ ನ ಕಾರಣ ಏನಪ್ಪಾ ಅಂತಂದ್ರೆ ಮಿಸ್ಟೇಕ್ ಆಗಿದೆ. ದಟ್ ಈಸ್ ಒಂದು ತಪ್ಪನ್ನ ಇನ್ನೊಂದು ತಪ್ಪು ಏನಪ್ಪಾ ಅಂತಂದ್ರೆ ಮುಚ್ಚಿ ಹಾಕುವಂಥದ್ದು ಅಥವಾ ಕಾಂಪನ್ಸೇಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ, ರೈಟ್. ಸೊ ಈ ಮಿಸ್ಟೇಕ್ ಅನ್ನು ಕೂಡ ಫೈಂಡ್ ಔಟ್ ಮಾಡೋದು, ಈ ಎರರ್ ನ ಫೈಂಡ್ ಔಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಯಾಕಂದ್ರೆ ಅಮೌಂಟ್ ಸೇಮ್ ಇರುತ್ತೆ ಬಟ್ ಅದರ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಅಲ್ಲಿ ರಾಂಗ್ ಇನ್ಫಾರ್ಮೇಶನ್ ರೆಕಾರ್ಡ್ ಆಗಿರೋದ್ರಿಂದ ಸ್ವಲ್ಪ ಇದಕ್ಕೂ ಕೂಡ ಡೀಟೇಲ್ ಅಂತಹ ವೆರಿಫಿಕೇಶನ್ ಪ್ರೋಸೆಸ್ ಅನ್ನ ಮಾಡಬೇಕಾಗುತ್ತೆ, ರೈಟ್. Then detection of errors or location of errors. So ಯಾವ ತರ ಐಡೆಂಟಿಫೈ ಮಾಡ್ತಾರೆ ಅಂತಂದ್ರೆ, in the process of auditing, the duty of auditor is only to audit the books of accounts and financial statements and report to owners his opinion about the same. So it is not his duty to trace and locate the errors which might have or might not have created a difference in the trial balance. Such situations arise only when the accountant is unable to trace it. Okay, usually ಏನಪ್ಪಾ ಅಂತಂದ್ರೆ ಎರರ್ಸ್ ಏನಾಗಿರ್ತಾವಲ್ವ ಅದನ್ನ ಫೈಂಡ್ ಔಟ್ ಮಾಡುವಂತಹ ಪ್ರೈಮರಿ ಕೆಲಸ ಯಾರದಪ್ಪ ಅಂತಂದ್ರೆ ಆಡಿಟರ್ನೇ ಇರೋದು. ಅದಕ್ಕೆ ಸೆಕೆಂಡರಿ ಆಬ್ಜೆಕ್ಟಿವ್ ಅಂತ ಹೇಳಿ ಹೇಳಿದ್ದಾರೆ. ಸೊ ಪ್ರೈಮರಿ ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ ಯಾರಾದ್ರೂ ಅಕೌಂಟೆಂಟ್ಸ್ ಅನ್ನ ಕಂಪ್ನಿಗಳು ಹೊಂದಿದ್ರೆ ಅವ್ರು ಏನಪ್ಪಾ ಅಂದ್ರೆ ಯೂಶುವಲಿ ಡಿಟೆಕ್ಷನ್ ಅಂಡ್ ತಪ್ಪುಗಳನ್ನ ಕಂಡುಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ, ರೈಟ್. ಸಪೋಸ್ ಅಕೌಂಟೆಂಟ್ಸ್ ಏನಾದ್ರು ಅನೇಬಲ್ ಇದ್ರು ಅಂತಂದ್ರೆ ಅವರಿಗೆ ಮಿಸ್ಟೇಕ್ ಅನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಸಂದರ್ಭದಲ್ಲಿ ಅವರು ಏನಪ್ಪಾ ಅಂದ್ರೆ ಆಡಿಟರ್ನ ಹೆಲ್ಪ್ ಅನ್ನ ತಗೋತಾರೆ, ರೈಟ್. ಹಾಗಾದ್ರೆ ಇನ್ ದಿಸ್ ರಿಗಾರ್ಡ್ the auditor should adopt the following procedures for detection or location of errors, right. ಅಂತಹ ಸಂದರ್ಭದಲ್ಲಿ ಆಡಿಟರ್ ಏನಪ್ಪಾ ಅಂತಂದ್ರೆ ಯಾವ ತರ ತಪ್ಪುಗಳಾಗಿದ್ದಾವೆ ಅಂತ ಹೇಳಿ ಫೈಂಡ್ ಔಟ್ ಮಾಡೋಗೋಸ್ಕರ ಯಾವ ಲೊಕೇಶನ್ ಯಾವ ಪ್ಲೇಸ್ ಅಲ್ಲಿ ಮಿಸ್ಟೇಕ್ ಆಗಿದಾವೆ ಅಂತ ಹೇಳಿ ಫೈಂಡ್ ಔಟ್ ಮಾಡೋಗೋಸ್ಕರ ಕೆಲವೊಂದು ಸ್ಟೆಪ್ಸ್ ಅನ್ನ ಅಥವಾ ಪ್ರೊಸೀಜರ್ ನ ಅಡಾಪ್ಟ್ ಮಾಡ್ಕೋತಾರೆ. ಸೊ ದಟ್ ಈಸ್ ಫಸ್ಟ್ ಒನ್ ಬಂದ್ಬಿಟ್ಟು the auditor should check the trial balance. It is possible that there may be errors in the totaling of the trial balance itself. So ಮೊದಲಿಗೆ ಅವರು ಟ್ರಯಲ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ತಾರೆ, ಅಲ್ಲಿ ಟೋಟಲಿಂಗ್ ಅಲ್ಲಿ ಮಿಸ್ಟೇಕ್ ಆಗಿದೆನೋ ಇಲ್ವೋ ಅಂತ ಹೇಳಿ ಫೈಂಡ್ ಔಟ್ ಮಾಡೋಗೋಸ್ಕರ. Then he should compare the list of debtors and creditors with the trial balance. So trial balance ಜೊತೆಗೆ ಡೇಟರ್ಸ್ ಆಮೇಲೆ ಕ್ರೆಡಿಟರ್ಸ್ ಲಿಸ್ಟ್ ಅನ್ನ ಚೆಕ್ ಮಾಡ್ತಾರೆ ಅಥವಾ ಕಂಪೇರ್ ಮಾಡ್ತಾರೆ. Then compare names of the accounts appearing in the ledger with the names of accounts as have been recorded in the trial balance, right. So accounts ಗಳ ನೇಮ್ ಅನ್ನ ಆಮೇಲೆ ಲೆಡ್ಜರ್ ಗಳ ನೇಮ್ ಅನ್ನ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಯಾವ ತರ ರೆಕಾರ್ಡ್ ಮಾಡಿದಾರೋ ಕರೆಕ್ಟ್ ಆಗಿ ರೆಕಾರ್ಡ್ ಮಾಡಿದಾರೋ ಇಲ್ವ ಅಂತ ಹೇಳಿ ಅಥವಾ ಸೇಮ್ ನೇಮ್ ಅನ್ನ ರೆಕಾರ್ಡ್ ಮಾಡಿದಾರೋ ಅಂತ ಹೇಳಿ ರೆಕಾರ್ಡ್ ಮಾಡಿರೋದ್ರನ್ನ ಇಲ್ಲಿ ಕಂಪ್ಯಾರಿಸನ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ, ರೈಟ್. ದೆನ್ ಟೋಟಲ್ಸ್ ಆಫ್ ದ ಕ್ಯಾಶ್ ಬುಕ್, ಪರ್ಚೇಸ್ ಅಂಡ್ ಸೇಲ್ಸ್ ಬುಕ್ ಶುಡ್ ಬಿ ಚೆಕ್ಡ್ ಅಂಡ್ ಸಿ ದ್ಯಾಟ್ they have been properly recorded in the trial balance, right. So ಇಲ್ಲಿ ಕ್ಯಾಶ್ ಬುಕ್, ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಸೊ ಇವುಗಳನ್ನ ಏನಪ್ಪಾ ಅಂತಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಅವು ಇರುವಂತಹ ಅಮೌಂಟ್ ಅನ್ನೇ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ರೆಕಾರ್ಡ್ ಮಾಡ್ತಾರಲ್ಲ ಅಂತ ಹೇಳಿ ಚೆಕ್ ಮಾಡ್ತಾರೆ. ವೆರಿಫೈ ದ ಟೋಟಲ್ಸ್ ಆಫ್ ದ ಬುಕ್ಸ್ ಆಫ್ ಅಕೌಂಟ್ಸ್ ನ ಟೋಟಲ್ ಅನ್ನ ವೆರಿಫೈ ಮಾಡ್ತಾರೆ. ದೆನ್ ವೆರಿಫೈ ದ್ಯಾಟ್ ನೋ ಎಂಟ್ರಿ ಆಫ್ ದ ಬುಕ್ಸ್ ಆಫ್ ದ ಒರಿಜಿನಲ್ ಎಂಟ್ರಿ ಹ್ಯಾಸ್ ರಿಮೇನ್ಡ್ ಅನ್ಸ್ಟಾಪ್ಡ್, ರೈಟ್. ಸೊ ಒರಿಜಿನಲ್ ಬುಕ್ಸ್ ಅಲ್ಲಿ ಏನ್ ಎಂಟ್ರಿ ರೆಕಾರ್ಡ್ ಆಗಿರುತ್ತೋ so the record no entry of the books of the original entry has been remained unstopped, right. ಸೊ ಏನು ಒರಿಜಿನಲ್ ಎಂಟ್ರಿ ಆಗಿರುತ್ತೋ ಅದು ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಆಗದೆ ಇರೋ ತರ ಏನಾದ್ರು ಆಗಿದೆ ಅಥವಾ ರೆಕಾರ್ಡ್ ಆಗಿದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡುವಂತ ಕೆಲಸವನ್ನ ಯಾರು ಮಾಡ್ತಾರೆ ಅಂತಂದ್ರೆ ಆಡಿಟರ್ಸ್ ಮಾಡ್ತಾರೆ. ಸೊ ಇದು ಯಾವಾಗ ಅವ್ರು ಈ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ ಇದು ಅವ್ರ ಪ್ರೈಮರಿ ಆಬ್ಜೆಕ್ಟಿವ್ ಅಲ್ಲ, ಸೆಕೆಂಡರಿ ಆಬ್ಜೆಕ್ಟಿವ್. ಅಕೌಂಟೆಂಟ್ಸ್ ಏನಾದ್ರು ಅನೇಬಲ್ ಆದ್ರೆ ಅವ್ರಿಗೆ ಮಿಸ್ಟೇಕ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಅಂದ ಸಂದರ್ಭದಲ್ಲಿ ಈ ಕೆಲಸವನ್ನ ಆಡಿಟರ್ ಮಾಡ್ತಾರೆ, ರೈಟ್. ದೆನ್ ಬಿ, ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್. ಇಲ್ಲಿವರೆಗೂ ನಾವು ಸ್ಟಡಿ ಮಾಡಿದ್ದು ಎರರ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಇನ್ನು ಬಂದ್ಬಿಟ್ಟು ಫ್ರಾಡ್. ಸೊ ಫ್ರಾಡ್ ಅಂದ್ರೆ ವರ್ಡ್ ಮೀನಿಂಗ್ ಏನ್ ಹೇಳುತ್ತೆ ಅಂತಂದ್ರೆ ಮೋಸ ಮಾಡುವಿಕೆ ಅಂತ ಹೇಳಿ ಹೇಳುತ್ತೆ, ರೈಟ್. ಯು ಆರ್ ಅ ಫ್ರಾಡ್ ಅಥವಾ ಚೀಟ್ ಮಾಡುವಂತ ಕೆಲಸವನ್ನ ಇಲ್ಲಿ ಮಾಡಿರ್ತಾರೆ, ರೈಟ್. Fraud is intentional and knowingly committed to defraud the proprietors of the concern, right. So this is done deliberately, which means that there is an intent to deceive, to mislead or to conceal the truth or material facts. ಸೊ ಇಲ್ಲಿ ಫ್ರಾಡ್ ಅನ್ನ ಏನಪ್ಪಾ ಅಂದ್ರೆ ಇಂಟೆನ್ಷನಲಿ ಗೊತ್ತಿದ್ದು ಮಾಡುವಂತಹ ತಪ್ಪಾಗಿರ್ಬೋದು. ಸೊ ಏನಪ್ಪಾ ಅಂತಂದ್ರೆ
ಕರೆಕ್ಟ್ ಆದಂತಹ ಮಟೀರಿಯಲ್ ಅಥವಾ ಟ್ರೂತ್ ಅನ್ನ ಮುಚ್ಚಿಡುವಂತಹ ಕೆಲಸವನ್ನ ಏನಾದ್ರು ಕಂಪನಿಯವರು ಅಥವಾ ಇಂಟರ್ನಲ್ ಪಾರ್ಟೀಸ್ನವ್ರು ಏನಾದ್ರು ಮಾಡ್ತಾ ಇದ್ರೆ ದಟ್ ಒನ್ ಇಸ್ ನೋನ್ ಆಸ್ ಅ ಫ್ರಾಡ್ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಇಂಟೆನ್ಷನಲ್ ಮಿಸ್ಟೇಕ್ ಇರುತ್ತೆ, ಸೊ ಗೊತ್ತಿದ್ದು ಮಾಡುವಂತ ತಪ್ಪಿರುತ್ತೆ, ರೈಟ್. ಸೊ ಫ್ರಾಡ್ ಮೀನ್ಸ್ ಇಂಟೆನ್ಷನಲ್ ರಿಪ್ರೆಸೆಂಟೇಷನ್ ಆಫ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಬೈ ಮ್ಯಾನೇಜ್ಮೆಂಟ್ ಇಂದ ಆಗಿರ್ಬೋದು, ಎಂಪ್ಲಾಯಿಂದ ಆಗಿರ್ಬೋದು, ಅಥವಾ ಅದರ್ ಥರ್ಡ್ ಪಾರ್ಟೀಸ್ ಏನಪ್ಪಾ ಅಂದ್ರೆ ಇಂಟೆನ್ಷನಲಿ ಇನ್ಫಾರ್ಮೇಶನ್ ನ ಮುಚ್ಚಿಡುವಂತ ಕೆಲಸವನ್ನ ಮಾಡ್ತಾರೆ. ಇನ್ ಅದರ್ ವರ್ಡ್ಸ್, ಫ್ರಾಡ್ ಮೀನ್ಸ್ the willful misrepresentation made with an intention of deceiving others, right. ಸೊ ಕರೆಕ್ಟ್ ಅಂತ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಂತ ಜಾಗದಲ್ಲಿ ಏನಪ್ಪಾ ಅಂದ್ರೆ ಇಚ್ಛೆಯಿಂದ ಮಿಸ್ರಿಪ್ರೆಸೆಂಟೇಷನ್ ಮಾಡೋದು, ತಪ್ಪಾದ ಇನ್ಫಾರ್ಮೇಶನ್ ಅನ್ನ ಕೊಡೋದು. ಅಲ್ಲಿ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ಇನ್ನೊಬ್ಬರನ್ನ ಡಿಸೀವಿಂಗ್, ಏನು ಸರಿಯಾದ ಇನ್ಫಾರ್ಮೇಶನ್ ಸಿಗುವಂತ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಮಿಸ್ ರಿಪ್ರೆಸೆಂಟೇಷನ್ ನ ಮಾಡೋದು, ರೈಟ್. ಹಾಗಾದ್ರೆ ಫ್ರಾಡ್ ಅಲ್ಲಿ ಮೇನ್ಲಿ 2 ಟೈಪ್ಸ್ ಬರ್ತವೆ, ದಟ್ ಇಸ್ ಮಿಸ್ಅಪ್ರೋಪ್ರಿಯೇಷನ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಅಂಡ್ ಗೂಡ್ಸ್ ಅಂಡ್ ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್, ರೈಟ್. ಹಾಗಿದ್ರೆ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್ ಅನ್ನ ನೋಡಿ, ಯೂಶುವಲಿ ಬಿಗ್ ಆರ್ಗನೈಸೇಷನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಓನರ್ಶಿಪ್ ಆಮೇಲೆ ಮ್ಯಾನೇಜ್ಮೆಂಟ್ ಸೆಪರೇಟ್ ಆಗಿರೋದ್ರಿಂದ ಏನಪ್ಪಾ ಅಂದ್ರೆ ಈಸಿಯಾಗಿ ಇಲ್ಲಿ ಕ್ಯಾಶ್ ಅನ್ನ ಮಿಸ್ಅಪ್ರೋಪ್ರಿಯೇಷನ್ ಅಥವಾ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಓನರ್ಸೇ ಬೇರೆ ಇರ್ತಾರೆ, ಆಮೇಲೆ ಮ್ಯಾನೇಜ್ಮೆಂಟ್ ಬೇರೆ ಇರುತ್ತೆ, ಆಮೇಲೆ ಲಾರ್ಜ್ ಸೈಜ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ನಡೆದಿರ್ತವೆ. ಯೂಶುವಲಿ ಸೋಲ್ ಟ್ರೇಡಿಂಗ್ ಅಲ್ಲಿ ಈ ತರ ಆಗೋದಿಲ್ಲ, ಯಾಕಂದ್ರೆ ಒಬ್ಬನೇ ಪರ್ಸನ್ ಎಲ್ಲ ತನ್ನ ಆಕ್ಟಿವಿಟೀಸ್ ಅನ್ನ ತಾನೇ ಹ್ಯಾಂಡಲ್ ಮಾಡೋದ್ರಿಂದ. ಸೊ ಸ್ಮಾಲ್ ಬಿಸ್ನೆಸ್ ಅಲ್ಲಿ ಕ್ಯಾಶ್ ಮಿಸ್ ರಿಪ್ರೆಸೆಂಟೇಷನ್ ಅಥವಾ ಮಿಸ್ಯೂಸ್ ಆಗುವಂತ ಚಾನ್ಸಸ್ ಇರೋದಿಲ್ಲ. ಈ ತರ ಆಗೋದು ಏನಪ್ಪಾ ಅಂದ್ರೆ ಬಿಗ್ ಆರ್ಗನೈಸೇಷನ್ ಅಲ್ಲಿ ಆಗ್ತವೆ. ದೆನ್ ಕ್ಯಾಶ್ ಮೇ ಬಿ ಮಿಸ್ಅಪ್ರೋಪ್ರಿಯೇಟೆಡ್ ಬೈ omitting to enter any cash which been received. ಕೆಲವೊಂದ್ಸಲ ಯಾವ ತರ ಮಿಸ್ಅಪ್ರೋಪ್ರಿಯೇಟ್ ಮಾಡ್ತಾರೆ ಅಂದ್ರೆ ಏನ್ ರಿಯಲ್ ಆಗಿ ಅಮೌಂಟ್ ಬಂದಿರುತ್ತೆ ಬಟ್ ಅದನ್ನ ಬುಕ್ ಅಲ್ಲಿ ರೆಕಾರ್ಡ್ ಮಾಡಿರೋದಿಲ್ಲ. ಎಂಟ್ರಿಂಗ್ ಲೆಸ್ ಅಮೌಂಟ್ ದೆನ್ ದ ವಾಟ್ ಹ್ಯಾಸ್ ಬಿನ್ ಆಕ್ಚುಲಿ ರಿಸೀವ್ಡ್. ಸೊ ರಿಸೀವ್ ಮಾಡೋದಕ್ಕಿಂತ ಕಡಿಮೆ ಅಮೌಂಟ್ ಅನ್ನ ರೆಕಾರ್ಡ್ ಮಾಡಿದ್ರು ಕೂಡ ಮಿಸ್ಅಪ್ರೋಪ್ರಿಯೇಷನ್ ಆಗುತ್ತೆ. ದೆನ್ ಮೇಕಿಂಗ್ ಫಿಕ್ಟಿಷಿಯಸ್ ಎಂಟ್ರೀಸ್ ಆನ್ ದ ಪೇಮೆಂಟ್ ಸೈಡ್ ಆಫ್ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ ನ ಪೇಮೆಂಟ್ ಸೈಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ಫಿಕ್ಟಿಷಿಯಸ್, ದೋಸ್ ಎಂಟ್ರೀಸ್ ಆರ್ ನಾಟ್ ರಿಯಲ್. ಸೊ ಏನೋ ರಿಯಲ್ ಪೇಮೆಂಟ್ ಸೈಡ್ ಅಲ್ಲಿ ಜಾಸ್ತಿ ಎಕ್ಸ್ಪೆನ್ಸ್ ಅನ್ನ ತೋರ್ಸೋಗೋಸ್ಕರ ಇಲ್ಲದೆ ಇರುವಂತಹ ಎಂಟ್ರೀಸ್ ಅನ್ನ ಮಾಡೋದ್ರ ಮೂಲಕ ಮಿಸ್ಅಪ್ರೋಪ್ರಿಯೇಟ್ ಅನ್ನ ಮಾಡಬಹುದು ಅಥವಾ ಮಿಸ್ಲೀಡ್ ಅನ್ನ ಮಾಡಬಹುದು. ದೆನ್ ಎಂಟ್ರಿಂಗ್ ಮೋರ್ ಅಮೌಂಟ್ ಆನ್ ದ ಪೇಮೆಂಟ್ ಸೈಡ್ ಆನ್ ದ ಕ್ಯಾಶ್ ಬುಕ್ ದೆನ್ ವಾಟ್ ಹ್ಯಾಸ್ ಬೀನ್ ಆಕ್ಚುಲಿ ಪೇಡ್. ಸೊ ರಿಯಲ್ ಆಗಿ ಪೇಡ್ ಮಾಡಿರುವಂತಹ ಅಮೌಂಟ್ ಗಿಂತ ಜಾಸ್ತಿ ಅಮೌಂಟ್ ಅನ್ನೇ ಪೇ ಮಾಡೋದ್ರ ಮೂಲಕ ಏನಪ್ಪ ಅಂದ್ರೆ ಕ್ಯಾಶ್ ಬುಕ್ ಅನ್ನ ಮಿಸ್ಅಪ್ರೋಪ್ರಿಯೇಟ್ ಆಗಿ ರೆಕಾರ್ಡ್ ಮಾಡ್ಬೋದು. ದೆನ್ ಗೂಡ್ಸ್ ಅಲ್ಲಿ ಏನಾದ್ರು ಮಿಸ್ಅಪ್ರೋಪ್ರಿಯೇಟ್ ಮಾಡ್ಬೇಕು ಅಥವಾ ಫ್ರಾಡ್ ಮಾಡಿದ್ರು ಅಂತಂದ್ರೆ ಫ್ರಾಡ್ ಮೇ ಬಿ ಇನ್ ರೆಸ್ಪೆಕ್ಟ್ ಆಫ್ ಗೂಡ್ಸ್. ದಿಸ್ ಟೈಪ್ ಆಫ್ ಫ್ರಾಡ್ ಇಸ್ ಡಿಫಿಕಲ್ಟ್ ಟು ಡಿಟೆಕ್ಟ್ unless a proper stock record is kept, that is proper record of goods inwards and outwards must be maintained. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಗೂಡ್ಸ್ ಅನ್ನ ಏನ್ ವಸ್ತುಗಳು ಇರ್ತಾವೋ ಅವು ಅದರ ಕ್ವಾಂಟಿಟಿ ಆಗಿರ್ಬೋದು, ಸೈಜ್ ಅಲ್ಲಿ ಆಗಿರ್ಬೋದು ಏನಾದ್ರು ಫ್ರಾಡ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಯೂಶುವಲಿ ಏನಪ್ಪಾ ಅಂದ್ರೆ ಒಂದು ಬಾಕ್ಸ್ ಸಿಕ್ಕಾಪಟ್ಟೆ ಬಾಕ್ಸ್ ಅಲ್ಲಿ ಒಂದ್ ಬಾಕ್ಸ್ ಅನ್ನ ತೆಗೆದು ಏನಾದ್ರು ಇಟ್ಟು ಬೇರೆ ಕಡೆ ಇಟ್ಟರು ಅಂತ ಐಡೆಂಟಿಫೈ ಮಾಡುವಂತದ್ದು ಅಷ್ಟು ಈಸಿ ಇಲ್ಲ. ಸೊ ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇನ್ವರ್ಡ್ ಆಮೇಲೆ ಔಟ್ವರ್ಡ್ ಸ್ಟಾಕ್ ಮೇಂಟೆನೆನ್ಸ್ ಏನಿರ್ತದೆ ಪ್ರಾಪರ್ ಆಗಿ ಮಾಡ್ಬೇಕಾಗುತ್ತೆ. ಅಲ್ಲಿ ಪ್ರಾಪರ್ ಆಗಿ ವೆರಿಫಿಕೇಶನ್ ಇದ್ದಿರಲಿಲ್ಲ ಅಂತಂದ್ರೆ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸ್ ಅನ್ನ ಮ್ಯಾನೇಜ್ ಮಾಡೋದು, ಫೈಂಡ್ ಔಟ್ ಮಾಡೋದು ನಾಟ್ ಈಸಿ ಟಾಸ್ಕ್, ರೈಟ್. ದೆನ್ ಗೂಡ್ಸ್ ಮೇ ಬಿ ಮಿಸ್ಅಪ್ರೋಪ್ರಿಯೇಟ್ ಔಟ್ ಆಫ್ ಗೂಡ್ಸ್ ರಿಸೀವ್ಡ್, ಗೂಡ್ಸ್ ಡಿಸ್ಪ್ಯಾಚ್ಡ್, ಆಮೇಲೆ ಸ್ಟಾಕ್ ಇನ್ ಹ್ಯಾಂಡ್. ಸೊ ಈ 3 ವಿಧದಲ್ಲಿ ಏನಪ್ಪಾ ಅಂತಂದ್ರೆ ಮಿಸ್ಅಪ್ರೋಪ್ರಿಯೇಟ್ ಮಾಡ್ಬೋದು. ಸೊ ರಿಸೀವ್ ಮಾಡುವಾಗ ಕಡಿಮೆ ಅಕೌಂಟ್ಸ್ ಅಲ್ಲಿ ತೋರಿಸಿ ಕೆಲವೊಂದು ಐಟಮ್ಸ್ ಅನ್ನ ತೆಗೆದಿಡ್ಬೋದಾಗಿರ್ಬೋದು, ಡಿಸ್ಪ್ಯಾಚ್ ಮಾಡುವಂತ ಸಂದರ್ಭದಲ್ಲಿ ಏನಾದ್ರು ಫ್ರಾಡ್ ಮಾಡ್ಬೋದು. ಇಂತಹ ಸಂದರ್ಭದಲ್ಲಿ ಸ್ಟಾಕ್ ಇನ್ ಹ್ಯಾಂಡ್. ಸೊ ಎಕ್ಸಾಕ್ಟ್ ಆಗಿ ಗೋಡೌನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅಕೌಂಟ್ಸ್ ಅನ್ನ ರೆಕಾರ್ಡ್ ಮಾಡುವಂತ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಗೂಡ್ಸ್ ನಂಬರ್ ಆಫ್ ಐಟಮ್ಸ್ ಅಲ್ಲಿ ನಂಬರ್ ಆಫ್ ಗೂಡ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಅನ್ನ ಮಾಡಿ ಮಿಸ್ಅಪ್ರೋಪ್ರಿಯೇಟ್ ಮಾಡ್ಬೋದು, ರೈಟ್. ಇನ್ನು ಸೆಕೆಂಡ್ ಒನ್ ಬಂದ್ಬಿಟ್ಟು ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್ ಆರ್ ಫಾಲ್ಸಿಫಿಕೇಶನ್ ಆಫ್ ಅಕೌಂಟ್ಸ್ ವಿದೌಟ್ ಎನಿ ಮಿಸ್ಅಪ್ರೋಪ್ರಿಯೇಷನ್, ರೈಟ್. ಇಲ್ಲೇನಪ್ಪಾ ಅಂತಂದ್ರೆ ಅಕೌಂಟ್ಸ್ ಅಲ್ಲಿ ಮಿಸ್ಟೇಕ್ ಆಗಿರ್ತಾವೆ, ರೈಟ್, ಬಟ್ ಏನಪ್ಪಾ ಅಂದ್ರೆ ಮಿಸ್ಅಪ್ರೋಪ್ರಿಯೇಟ್ ಆಗಿದೆ ಅಂತ ಹೇಳಿ ತೋರಿಸ್ಕೊಡ್ತಿಲ್ಲ, ರೈಟ್. Here records may be manipulated or falsified by the higher management cadre persons connected with the business such as directors and managers. This type of fraud is always intentional, predetermined and is more difficult to detect. So manipulation of account means falsification of accounts without any misappropriation of cash or goods or any other
property. The accounts are so prepared that they present a picture of the state of affairs of the business different from what it actually is. Right? So here false misappropriation ಮಾಡುವಾಗ ನಾವಿಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನೋಡಿದ್ವಿ. ರೈಟ್, ಇಲ್ಲಿ ಏನಪ್ಪಾ ಅಂತಂದ್ರೆ ಕ್ಯಾಶ್ ಅಲ್ಲಿ ಹೆಚ್ಚು ಕಡಿಮೆ ಅಮೌಂಟ್ ಅನ್ನ ರೆಕಾರ್ಡ್ ಮಾಡ್ತಾರೆ. ರೈಟ್, ಸೊ ಈ ಒಂದು ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್ ಒಂದು ಸಾಕಷ್ಟು ಟೆಕ್ನಿಕಲ್ ಅಥವಾ ಒಂದು ಹೈಯರ್ ಅಥಾರಿಟಿಗಳು ಮಾಡುವಂತಹ ಒಂದು ಮಿಸ್ಟೇಕ್ ಇರುತ್ತೆ. ಅದರಲ್ಲಿ ಮಿಸ್ ಅಪ್ರಾಪ್ರಿಯೇಷನ್ ಮಾಡೋದಿಲ್ಲ, ಬಟ್ ಏನಪ್ಪಾ ಅಂದ್ರೆ ಫಾಲ್ಸಿಫಿಕೇಶನ್ ಮಾಡ್ತಾರೆ. ತಪ್ಪುಗಳನ್ನ ಯಾವ ತರ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಮಿಸ್ ಅಪ್ರಾಪ್ರಿಯೇಷನ್ ಆಗಿದೆ ಅಂತ ಹೇಳಿ ಕಂಡು ಬರೋದಿಲ್ಲ. ಸೊ ಇದೊಂದು ಡಿಫಿಕಲ್ಟ್ ಜಾಬ್ ಇದೆ. ಸೊ ಇಂಟೆನ್ಷನಲಿ ಏನಪ್ಪಾ ಅಂದ್ರೆ ಮಿಸ್ಟೇಕ್ ಮಾಡ್ತಾರೆ. ಇದರಲ್ಲಿ ಡೈರೆಕ್ಟರ್ಸ್, ಆಮೇಲೆ ಮ್ಯಾನೇಜರ್ಸ್, ಹೈ ಲೆವೆಲ್ ಪರ್ಸನ್ಸ್ ಅಥವಾ ಮ್ಯಾನೇಜ್ಮೆಂಟ್ ಅವರು ಇನ್ವಾಲ್ವ್ ಇರ್ತಾರೆ. ರೈಟ್, in the object of manipulation and falsification may be to avoid payment of taxes. So falsification of accounts ಅನ್ನ ಯಾಕೆ ಮಾಡ್ತಾರೆ ಅಂತಂದ್ರೆ ಅವಾಯ್ಡ್ ಟ್ಯಾಕ್ಸಸ್, ಪೇಮೆಂಟ್ ಆಫ್ ಟ್ಯಾಕ್ಸಸ್ ಅನ್ನ ಟ್ಯಾಕ್ಸ್ ಪೇ ಮಾಡೋದನ್ನ ಅವಾಯ್ಡ್ ಮಾಡೋಗೋಸ್ಕರ ಆಗಿರ್ಬೋದು, ಅಥವಾ ಸೇಲ್ಸ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡೋದ್ರಲ್ಲಿ ಅವಾಯ್ಡ್ ಮಾಡೋದಾಗಿರ್ಬೋದು. ಆಮೇಲೆ ವಿಂಡೋ ಡ್ರೆಸ್ಸಿಂಗ್ ಅನ್ನ ಮಾಡ್ತಾರೆ. ಸೊ ವಿಂಡೋ ಡ್ರೆಸ್ಸಿಂಗ್ ಇಸ್ ನಥಿಂಗ್ ಬಟ್ ಮಿಸ್ಲೀಡಿಂಗ್ ದ ಇನ್ಫಾರ್ಮೇಶನ್ to prospective buyers of buying by presenting a better state of affairs in the actual position of the concern and giving higher amount of commission, securing more capital and giving wrong notion of its financial position to intended competitors etc. Right, so tax ಅನ್ನ ಅವಾಯ್ಡ್ ಮಾಡೋಗೋಸ್ಕರ ಅಕೌಂಟ್ಸ್ ಅನ್ನ ಫಾಲ್ಸ್ ಮಿಸ್ಟೇಕ್ ಆಗಿ ಮೇಂಟೈನ್ ಮಾಡೋದಾಗಿರ್ಬೋದು, ಅಥವಾ ಕಾಂಪಿಟೇಷನ್ ಅಲ್ಲಿ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಯಲ್ಲಿ ನಾವು ಹೈ ಲೆವೆಲ್ ಇದೀವಿ ಅಂತ ಹೇಳಿ ತೋರಿಸೋ ಒಂದು ಫೈನಾನ್ಷಿಯಲ್ ಪೊಸಿಷನ್ ಹೈ ಲೆವೆಲ್ ಅಲ್ಲಿ ತೋರಿಸೋದಾಗಿರ್ಬೋದು. ರೈಟ್, ಆಮೇಲೆ ಇನ್ವೆಸ್ಟರ್ಸ್ ಅನ್ನ ಅಟ್ರಾಕ್ಟ್ ಮಾಡುವಂತಹ ಒಂದು ರೀಸನ್ಸ್ ಆಗಿರ್ಬೋದು. ಸೊ ಕಂಪ್ನಿ ಪೊಸಿಷನ್ ಏನಪ್ಪಾ ಅಂದ್ರೆ ಸಪೋಸ್ ಕಂಟಿನ್ಯೂಸ್ ಆಗಿ ಲಾಸ್ ಆಗುವಂತ ಸಂದರ್ಭದಲ್ಲಿ ಸ್ಟಾಕ್ಸ್ ಅಥವಾ ಶೇರ್ಸ್, ಕಂಪ್ನಿ ಶೇರ್ಸ್ ಮೇಲೆ ಹೊಡೆತ ಬೀಳುತ್ತೆ. ಅದನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಕೆಲವೊಂದು ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ವಿಂಡೋ ಡ್ರೆಸ್ಸಿಂಗ್ ಅಂದ್ರೆ ಇರುವಂತಹ ಫೈನಾನ್ಷಿಯಲ್ ಪೊಸಿಷನ್ ಅನ್ನ ಸ್ವಲ್ಪ ಜಾಸ್ತಿನೇ ಮಾಡಿ ಅಥವಾ ಸರಿಯಾಗಿದೆ ಅಂತ ಹೇಳಿ ತೋರಿಸುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ದಟ್ ಈಸ್ ನೋನ್ ಆಸ್ ಅ ಫಾಲ್ಸಿಫಿಕೇಶನ್ ಆಫ್ ಅಕೌಂಟ್ಸ್ ಆರ್ ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್ ಅಂತ ಹೇಳಿ ಕರೀತಾರೆ. ರೈಟ್, ಹಾಗಾದ್ರೆ ಆಡಿಟರ್ನ ರೆಸ್ಪಾನ್ಸಿಬಿಲಿಟಿ ಏನು, ಎರರ್ ಆಮೇಲೆ ಫ್ರಾಡ್ಸ್ ಆಗದೆ ಇರೋ ತರ ನೋಡ್ಕೊಳ್ಳುವಂತಹ ಒಂದು ಆಡಿಟರ್ನ ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಂದ್ರೆ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಮ್ಯಾನೇಜ್ಮೆಂಟ್ ಅನ್ನ ಬೇಸಿಕ್ ರೆಸ್ಪಾನ್ಸಿಬಿಲಿಟಿನ ತೋರಿಸಬೇಕಾಗುತ್ತೆ. ಕರೆಕ್ಟ್ ಅಂತ ಅಕೌಂಟ್ಸ್ ಅನ್ನ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡುವಂತಹ ರೆಸ್ಪಾನ್ಸಿಬಿಲಿಟಿ ಮ್ಯಾನೇಜ್ಮೆಂಟ್ ಇರುತ್ತೆ. ದೆನ್ ಇನ್ಸಿಡೆಂಟಲ್ objective of audit and possibility of non-detection when circumstances indicate error or fraud. Right, incidental objectives of audit ಬಂದ್ಬಿಟ್ಟು detection of errors and frauds is only an object of audit incidental to the basic objective of reporting whether the accounts are true and fair. However, if the accounts are to be true and fair view, they must be free from major errors and frauds. The auditor should plan and perform audit in such a way as to ensure that the accounts are free from major errors and frauds. So incidental objective of audit, usually audit the main intention ಏನಿರುತ್ತೆ ಅಂದ್ರೆ ಫ್ರಾಡ್ಸ್ ಆಗದೆ ಇರೋ ತರ ನೋಡ್ಕೊಳ್ಳೋದು, ಕಂಪ್ನಿ ಕರೆಕ್ಟ್ ಆಗಿರುವಂತಹ ಟ್ರೂ ಅಂಡ್ ಫೇರ್ ವ್ಯೂ ಅನ್ನ ತೋರಿಸ್ಬೇಕಾಗುತ್ತೆ. ರೈಟ್, then possibility of non-detection. So usually ಸೊ ನಾನ್ ಡಿಟೆಕ್ಷನ್ಸ್ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಮಿಸ್ಟೇಕ್ಸ್ ಅನ್ನ ಐಡೆಂಟಿಫೈ ಮಾಡಕ್ ಆಗದೆ ಇರುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಮಿಸ್ಟೇಕ್ಸ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಕಂಪನಿ ಕೂಡ ಅದನ್ನ ರೆಸ್ಪಾನ್ಸಿಬಿಲಿಟಿನ ತಗೋಬೇಕಾಗುತ್ತೆ. ಇದು ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಆಡಿಟರ್ನ ರೆಸ್ಪಾನ್ಸಿಬಿಲಿಟಿ ಮಾತ್ರ ಅಲ್ಲ, ಇದು ಕಂಪನಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ಬೇಕಾಗುತ್ತೆ. ದೆನ್ ವೆನ್ ಸರ್ಕಮ್ಸ್ಟೆನ್ಸಸ್ ಇಂಡಿಕೇಟ್ ಎರರ್ ಆರ್ ಫ್ರಾಡ್. ಸೊ ಯಾವಾಗ ಏನಪ್ಪಾ ಅಂದ್ರೆ ಎರರ್ ಆಮೇಲೆ ಫ್ರಾಡ್ ಏನಾದ್ರು ಆಗಿದೆ ಅಂತ ಹೇಳಿ ಗೊತ್ತಾದಂತಹ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಆಡಿಟರ್ ಜಾಸ್ತಿ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಂಡು ಆ ಎರರ್ ಆಮೇಲೆ ಮಿಸ್ಟೇಕ್ಸ್ ಅನ್ನ ಕನ್ಫರ್ಮ್ ಮಾಡಿದ ರೆಕ್ಟಿಫೈ ಮಾಡುವಂತ ಕೆಲಸವನ್ನ ಆಡಿಟರ್
ಮಾಡಬೇಕಾಗುತ್ತೆ, ರೈಟ್. ಸೊ ದಿಸ್ ಇಸ್ ವಾಟ್ ರೆಸ್ಪಾನ್ಸಿಬಿಲಿಟಿ. ಸೊ ಈ 4 ಪಾಯಿಂಟ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕವರ್ ಮಾಡ್ತೀನಿ, ರೈಟ್. ಆಮೇಲೆ ಥರ್ಡ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು ದಟ್ ಇಸ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್. The last important objective of an audit is specific object. Audit does not imply financial audit alone. It may include such areas like a review of operations, performance, cost record and so on. Accordingly, there will be specific object in respect of each type of such specific audit. For example, in cost audit, attempt is made to control cost. In operational cost, an attempt is made to evaluate the existing operations of an organization. So specific objective ವರ್ಡ್ ಹೇಳುತ್ತೆ ನೋಡಿ, ಪ್ರೈಮರಿನೂ ಅಲ್ಲ ಸೆಕೆಂಡರಿ ಅಲ್ಲ, ವಿಶೇಷವಾದಂತಹ ಉದ್ದೇಶ ಇರುತ್ತೆ ಆಡಿಟರ್ನು. ಅಲ್ಲಿ ಆಡಿಟರ್ ಏನು ಮಾಡ್ತಾರೆ ಅಂತಂತಂದರೆ ಕಾಸ್ಟ್ ನ ರಿಡ್ಯೂಸ್ ಮಾಡೋದಕ್ಕೆ ಏನಾದರೂ ಪ್ರಿವೆನ್ಷನ್ಸ್ ಅಥವಾ ಮೇಜರ್ಸ್ ಅನ್ನು ಕೊಡುವಂಥ ಕೆಲಸ ಆಗಿರ್ಬೋದು. ಕಂಪ್ನಿ ಆಪರೇಷನ್ಸ್ ಕರೆಕ್ಟಾಗಿ ನಡೆಯೋದಕ್ಕೆ ಆಡಿಟರ್ಸ್ ಸಜೆಷನ್ಸ್ಗಳನ್ನು ಕೊಡುವಂಥ ಕೆಲಸವನ್ನ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಅಲ್ಲಿ ಮಾಡ್ತಾರೆ. ಸೊ ದೀಸ್ ಆಲ್ ಆರ್ ವಾಟ್ ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್: ಸ್ಪೆಸಿಫಿಕ್ ಆಬ್ಜೆಕ್ಟಿವ್, ಸೆಕೆಂಡರಿ ಆಬ್ಜೆಕ್ಟಿವ್ ಆ್ಯಂಡ್ ಪ್ರೈಮರಿ ಆಬ್ಜೆಕ್ಟಿವ್, ರೈಟ್. ಸೊ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ರೆಸ್ಪಾನ್ಸಿಬಿಲಿಟಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.